ಭಗವಾನ್. ಮ್ಯೂಟ್ ಆಗಿದೆ ನಿಮ್ದು ಫೋನು. ಓ, ಒಂದು ನಿಮಿಷ. ಫೋನ್ ಮ್ಯೂಟ್ ಆಗಿದೆ. ಹೌದು ಸಾರಿ ಸಾರಿ. ಶುರು ಮಾಡೋಣ. ಜಾನನ್ ಅನಾದಿವಿಹಿತಾನ್ ಅಪರಾಧವರ್ಗಾನ್ ಸ್ವಾಮಿನ್ ಭಯಾತ್ ಕಿಮಪಿ ವಕ್ತುಮಹಂ ನ ಶಕ್ತಃ ಅವ್ಯಾಜವತ್ಸಲ ತಥಾಪಿ ನಿರಂಕುಶಂ ಮಾಂ ವಾತ್ಸಲ್ಯಮೇವ ಭವತೋ ಮಕರೀಕರೋತಿ. ಯೋ ನಿತ್ಯಮಚ್ಯುತಪದಾಂಬುಜ ಯುಗ್ಮರುಕ್ಮ ವ್ಯಾಮೋಹತಃ ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋಃ ಭಗವತೋಸ್ತ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಲಕ್ಷ್ಮೀ ನಾರಾಯಣಂ ವಂದೇ ದೇವತಾಂ ಆದಿತಂ ಪತಿ ಸರ್ವಕಲ್ಯಾಣಸಿದ್ಧ್ಯರ್ಥಂ ಹೃದಯೈಕ್ಯಂ ಸಮಾಶ್ರಿತೌ ಹೃದಯೈಕ್ಯಂ ಸದಾಶ್ರಿತೌ. ಮಹಾಗುರು ದಂಪತಿಗಳ ಪವಿತ್ರವೂ ಮಂಗಲವೂ ಆದ ಪಾದಾರವಿಂದಗಳ ಸ್ಮರಣೆಯಲ್ಲಿ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಭಾಗವತ ಬಂಧುಗಳ ಎಲ್ಲರಿಗೂ ವಂದಿಸಿ ನಮ್ಮ ಪಾಠವನ್ನು ಮುಂದುವರಿಸೋಣ. ರಾಮಾನುಜರ ವಿಷಯಕವಾದ 6ನೇ ಪಾಠ ಇದು. ಹಿಂದಿನ ಪಾಠದಲ್ಲಿ ನಾವು ಗಮನಿಸಿದ್ದು ಅವರ ಕುಟುಂಬದಲ್ಲಿ ಮನೆಯಲ್ಲಿ ಅವರು ಅನುಭವಿಸಿದಂಥ ಕೆಲವು ತೊಂದರೆಗಳು, ಅದರಲ್ಲೂ ವಿಶೇಷವಾಗಿ ತಮ್ಮ ಧರ್ಮಪತ್ನಿಯ ಕಡೆಯಿಂದ ಬಂದಂಥ ತೊಂದರೆಗಳು, ಅವರು ಹೇಳಿಕೊಟ್ಟವರು ಇನ್ನೊಬ್ಬರು ಅವರಿಂದ ಆಗಿದ್ದು ಇವುಗಳನ್ನು ಗಮನಿಸಿದ್ವು. ಆಮೇಲೆ ಪಾಠಶಾಲೆಯಲ್ಲಿ ತುಂಬ ಒಳ್ಳೆಯ ಹೆಸರು ಪಡಿತಾ ಇದ್ದಿದ್ದರೂ ಕೂಡ ಅವರಿಗೆ ಅಲ್ಲೂ ಕೂಡ ತೊಂದರೆ ಆಯಿತು. ಅಸೂಯೆಯಿಂದ ಈರ್ಷ್ಯೆಯಿಂದ ತೊಂದರೆಗಳಾಯಿತು ಅನ್ನೋ ವಿಷಯವನ್ನು ಘಟನೆಗಳೆಲ್ಲ ಗಮನಿಸಿದ್ವು. ಹಾಗೆ ಇನ್ನೂ ಕೆಲವು ತೊಂದರೆಗಳು ಬರುತ್ತೆ, ಭಾಳ ಸೀರಿಯಸ್ ಆದ ತೊಂದರೆಗಳು ಬರುತ್ತೆ. ಅದು ಎಲ್ಲಿವರೆಗೂ ಹೋಯಿತು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಹಿಂದಿನ ಸಲ ಗಮನಿಸಿದ್ವು. ಅಸೂಯೆ ಅನ್ನೋದು ಎಷ್ಟರ ಮಟ್ಟಿಗೆ ಹೋಯಿತು, ಅದು ತಮ್ಮ ಸಿದ್ಧಾಂತವನ್ನೇ ನಾಶ ಮಾಡಿಬಿಡುತ್ತೆ ಅನ್ನೋ ಒಂದು ಮಟ್ಟಕ್ಕೆ ಹೋಯಿತು ಎಂಬುದಾಗಿ ಅವರ ಗುರುಗಳಾದ ಯಾದವ ಪ್ರಕಾಶರು ಫೀಲ್ ಮಾಡಿ ಇನ್ನು ಇವರಿದ್ದರೆ ಕಷ್ಟ ಆಗತ್ತೆ, ತಮ್ಮ ಸಿದ್ಧಾಂತವೇ ಹೋಗ್ಬಿಡತ್ತೆ, ಆಮೇಲೆ ಇಷ್ಟು ವರ್ಷಗಳ ಅಧ್ಯಯನ ಮಾಡಿದ್ದು ಎಲ್ಲವೂ ಕೂಡ ಸಿದ್ಧಾಂತ ಹಾಳಾಗೋಗುತ್ತೆ, ಇವನು ಹೊಸದಾಗಿ ಒಂದು ಮಾಡಿಬಿಡ್ತಾನೆ ಅನ್ನೋ ಒಂದು ಭಯ ಕೂಡ ಉಂಟಾಯಿತು. ಆದ್ದರಿಂದ ಅವರು ಈ ರಾಮಾನುಜರ ಕಥೆಯನ್ನೇ ಮುಗಿಸಬೇಕು, ಅಂದರೆ ಇವರನ್ನು ಕೊಲ್ಲಬೇಕು ಎಂಬ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ರು. ಅವರೇ ತಗೊಂಡ್ರು ನಿರ್ಧಾರವನ್ನು ಅಂತ ಹೇಳೋರು ಕೆಲವರು, ಇನ್ನು ಕೆಲವರು ಅವರದ್ದಲ್ಲ, ಅವರ ಶಿಷ್ಯರು ಅಂತ ಹೇಳಿದ್ರೆ ಸಂಪೂರ್ಣ ಅನ್ನೋ ಒಂದು ಜೂನಿಯರ್ ಆಚಾರ್ಯರು ಮತ್ತು ಕೈಲಾಸಮ್ಮನೊಬ್ಬ ಅಸಿಸ್ಟೆಂಟು, ಅವರುಗಳು ಇಬ್ಬರು ಮಾಡಿದಂಥ ಸಂಚು ಅಂತ ಆದರೂ ಕೂಡ ಅದಕ್ಕೆ ಇವರು ಒಪ್ಪಿಗೆ ಕೊಟ್ಟರು ಅನ್ನೋದು ಇದ್ದೇ ಇದೆ. ಇವರು ಒಪ್ಪಿಗೆ ಕೊಟ್ಟರೆ ಇವರಿಗೆ ಸಹಮತಿ ಇದೆ ಅಂತ ಆಯ್ತಲ್ಲ, ಆದ್ದರಿಂದ ಇವರಿಗೆ ಆ ಪಾಪದ ಭಾಗ ಇದ್ದೇ ಇರುತ್ತೆ. ಹಾಗಾಯಿತು ಎಂಬುದಾಗಿ ನಾವು ಗಮನಿಸಿದ್ವು. ಅದಕ್ಕೇನು ಮಾಡಿದ್ರು ಅನ್ನೋದನ್ನು ಅವರು ವಿಚಾರ ಮಾಡ್ತಾ ಇದ್ದಾಗ ಗೋವಿಂದ ಅವ್ರ ಜೊತೆಯಲ್ಲಿದ್ದವನು ಕಾಶಿ ಯಾತ್ರೆ ಮಾಡ್ತಾ ಇರುವಾಗ, ಕಾಶಿ ಪ್ರಯಾಣ ಮಾಡ್ತಾ ಇರುವಾಗ ಗಮನಿಸಿ ರಾಮಾನುಜರು ವಾರನ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ರು, ಇಲ್ಲಿ ಜೊತೆಗೆ ಬರಬೇಡ, ನೀನು ತಪ್ಪಿಸ್ಕೊಂಡು ಹೋಗ್ಬಿಡು ಹೇಗಾದರು ಅಂತ ಹೇಳಿ ಹಿಂದಿನ ಸಲ ಗಮನಿಸಿದ್ವು. ಹಾಗೆ ಅವರು ಮಾಡಿದಾಗ ವರದರಾಜನೇ ತಮ್ಮ ಪೆರುಂದೇವಿ ನಾಯಕ ಸಮೇತನಾಗಿ ವೇಷ ಮರೆಸ್ಕೊಂಡು ಬಂದು ಬೇಡತಿಯಾಗಿ ಇಬ್ಬರು ಬಂದು ಇವನ್ನ ಹೇಗೆ ಕಾಪಾಡಿದ್ರು ಅನ್ನೋ ಕಥೆಯನ್ನು ಅಲ್ಲಿವರೆಗೂ ತಂದು ನಿಲ್ಲಿಸಿದ್ವು ಹಿಂದಿನ ಪಾಠದಲ್ಲಿ. ಈಗ ಅದನ್ನು ಮುಂದುವರಿಸೋಣ. ಇವರು ಬಂದು ಸೇರಿಕೊಂಡ್ರು, ಕಾಂಚೀಪುರಕ್ಕೆ ಬಂದು ಸೇರಿಕೊಂಡ್ರು. ಅವರು ಆ ಕಡೆ ಕಾಶಿಗೆ ಹೋಗ್ತಾ ಇದ್ದಾರೆ, ಸದಸ್ಯಗೋಸ್ಕರ ಅವರು ಹೋಗ್ತಾ ಇದ್ದಾರೆ. ಉಳಿದವರು ಯಾದವ ಪ್ರಕಾಶರ ಒಬ್ಬ ಶಿಷ್ಯರಲ್ಲ, ಗೋವಿಂದನ ಜೊತೆಯಲ್ಲಿ.
ಇವರು ಹೀಗೆ ವಾಪಸ್ ಬಂದಾಗ ಮೊದಲು ನೋಡಿದ್ದು ತಿರುಕಚ್ಚಿನಂಬಿಗಳನ್ನು, ದೇವಾಲಯಕ್ಕೆ ಬಂದು ತಿರುಕಚ್ಚಿನಂಬಿಗಳನ್ನ ನೋಡಿಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗುತ್ತೋ. ತಿರುಕಚ್ಚಿನಂಬಿಗಳು ಏನು ಕಾಶಿಗೆ ಹೋಗ್ತೀನಿ ಅಂತೇಳಿ ಇಷ್ಟು ಬೇಗ ವಾಪಸ್ ಬಂದುಬಿಟ್ಟಿದೆಯಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಇವ್ರ ಕಥೆ ಎಲ್ಲ ಹೇಳ್ತಾರೆ, ಏನೇನಾಯಿತು ಅಂತೆಲ್ಲ ಹೇಳ್ತಾರೆ. ಆದರೆ ಇವರು ಸಂಚು ಮಾಡಿ ತನ್ನ ಕೊಲೆ ಮಾಡಬೇಕು ಅಂತಿದ್ರು ಅನ್ನೋ ಭಾಗವನ್ನು ಹೇಳಿದ್ರಾ ಇಲ್ವಾ ಅನ್ನೋದು ಸ್ಪಷ್ಟತೆ ಇಲ್ಲ, ಕಥೆಗಳಲ್ಲಿ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದೇ ತಿರುಕಚ್ಚಿ ನಂಬಿಗಳ ಹತ್ರ ಯಾವುದನ್ನೋ ಮುಚ್ಚಿ ಮರೆ ಮಾಡಲ್ಲ, ಇವರು ಮುಚ್ಚಿಟ್ಟಿರಲ್ಲ. ಆದ್ದರಿಂದ ಅವ್ರಿಗೆ ಹೇಳಿರ್ತಾರೆ ಅಂತಲೇ ನಾವು ನಂಬುತ್ತೀವಿ. ಹೇಳಿದಾಗ ಅವರಿಗೆ ವಿಷಯ ಗೊತ್ತಾಗತ್ತೆ. ಆಮೇಲೆ ಅವರು ಒಂದು ಪಾಯಿಂಟನ್ನು ಹೇಳ್ತಾರೆ, ಇದನ್ನು ಭಗವಂತನೇ ವರದನೇ ನಿನ್ನ ಕಾಪಾಡಿದ್ದಾನೆಪ್ಪ ಅಂಥೇಳಿ. ಅಲ್ಲಿ ಬೇಡರೋ ಬೇಡಗಿತ್ತಿ ಎಲ್ಲ ಬಂದ್ರಲ್ಲ, ಅವರು ಯಾರು ಗೊತ್ತಾ ನಿನಗೆ? ಅವರು ಸಾಕ್ಷಾತ್ ವರದರಾಜ ಮತ್ತು ಪೆರಂದೇವಿ ನಾಯಕಿನೇ ಬಂದಿದ್ದು ಅಂತ ಹೇಳಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಅಂದರೆ ಅವರಿಗೆ ಆ ಮನಸ್ಸು ಬಂದಿರುತ್ತೆ, ಇನ್ಯಾರೋ ಹಾಗೆ ಸಾಧ್ಯ ಇಲ್ಲ ಹಾಗೆ ಬರೋದಕ್ಕೆ ಅಂತ. ಇವ್ರಿಗೂ ಕೂಡ ಒಂದ್ಸಲ ಹಾಗೆ ಹೇಳಿದಾಗ ಅನಿಸುತ್ತೆ, ಹೌದು ಅವರೇ ಬಂದಿರಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಕೆಲವು ಇಂಡಿಕೇಶನ್ಸ್ ಇದೆ ನೋಡಿ. ಅಲ್ಲಿ ರಾತ್ರಿ ಇವರು ಒದ್ದಾಡ್ತಾ ಇದ್ರು ಮಧ್ಯ ಕಾಡಿನಲ್ಲಿ. ಹೇಳಿದ್ರೆ ದಟ್ಟವಾದ ಕಾಡು, ಅದು ದಂಡಕಾರಣ್ಯ ವಾಸ್ತವಾಗದು. ಅಲ್ಲಿದ್ದಾಗ ಇವರಿಗೆ ದಾರಿ ಗೊತ್ತಾಗಿಲ್ಲ. ರಾತ್ರಿ ಕತ್ಲೆ ಆಗಿಬಿಟ್ಟಿದೆ, ಎಲ್ಲೆಲ್ಲೂ ಕತ್ಲೆ ಆಗಿದೆ. ಅದು ನೋಡಿದ್ರೆ ಪ್ರಾಣಿಗಳೆಲ್ಲ ಕಿರಿಚಾಟ, ಒಂಥರ ಶಬ್ದ ಕೇಳಿಸ್ತಾ ಇದೆ ಎಲ್ಲೋ ದೂರದಲ್ಲಿ. ಅದೊಂಥರ ಭಯ ಉಂಟು ಮಾಡುತ್ತೆ. ಆದರೆ ಇವರು ಭಯಪಟ್ಟರು ಅಂತಲ್ಲ, ಆದರೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಹಾಗೆ ರಾತ್ರಿ ಹೆಂಗೋ ಕಳೆದು ಬಿಟ್ಟರು. ಆಮೇಲೆ ಬೆಳಗ್ಗೆ ಇದ್ದು ಇವ್ರಿಗೆ ಯಾವ ಡೈರೆಕ್ಷನ್ ಹೋಗಬೇಕು ಏನು ಗೊತ್ತಾಗಿಲ್ಲ. ಯಾವುದೋ ಒಂದು ಮಾರ್ಗ ಹಿಡ್ಕೊಂಡು ಹೋಗ್ತಾ ಇದೆ. ನಡೆದು ಸುಸ್ತಾಗ್ಬಿಟ್ಟಿದೆ, ಕೈ ಕಾಲೆಲ್ಲ ನೋವು ಬಂದುಬಿಟ್ಟಿದೆ, ಆಯಾಸ, ಬಳಲಿಕೆ ಆಗಿಬಿಟ್ಟಿದೆ, ಆಹಾರ ಇಲ್ಲ, ಇದಿಲ್ಲ, ಪಾನೀಯ ಇಲ್ಲ, ಹಿಂಗಾಗ್ಬಿಟ್ಟಿದೆ. ಕೊನೆಗೆ ಇವ್ರನ್ನ ಬೇಡರು ನೋಡಿದಾಗ ಅವ್ರು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತ ನೋಡಿದಾಗ ಏನೋ ಒಂದು ಅಟ್ರಾಕ್ಷನ್, ಅವ್ರು ನೋಡಿದಾಗಲೇ ಇವ್ರಿಗೊಂದು ಅಟ್ರಾಕ್ಷನ್ ಉಂಟಾಯಿತು. ಅದ್ರ ಜೊತೆಗೆ ಅವ್ರು ಮಾತಾಡೋ ರೀತಿ, ಅವ್ರು ತೋರಿಸೋವಂಥ ಒಂದು ತರಹ ವಾತ್ಸಲ್ಯ, ಇದೆಲ್ಲ ಇವರಿಗೆ ತುಂಬ ಅಪೀಲ್ ಆಯಿತು. ಅದನ್ನೆಲ್ಲ ಇಟ್ಕೊಂಡಾಗ ಭಗವಂತನೇ ಆವೇಶದಲ್ಲಿ ಬಂದಿರಬಹುದು ಅನ್ನೋದು ಅನ್ಸುತ್ತೆ. ಈ ಕಥೆ ಎಲ್ಲ ಕೇಳಿದ್ದಾರೆ ತಿರುಕಚ್ಚಿನಂಬಿಗಳು, ಅದರಿಂದ ಅವರು ಗೆಸ್ ಮಾಡ್ತಾರೆ ಒಂಥರ. ಅಷ್ಟೇ ಅಲ್ಲ, ಅವರು ಪ್ರೀತಿಯಿಂದ ಆಹಾರ ಕೊಡ್ತಾರೆ, ಇನ್ನು ತಗೋಪ್ಪ ನೀನು ಅಂತ ಹೇಳಿ ಕೊಡ್ತಾರೆ. ತುಂಬ ತಮ್ಮ ಮಗನ ನೋಡಿಕೊಂಡ ಹಾಗೆ ಆ ತರಹ ಒಂದು ವಾತ್ಸಲ್ಯವನ್ನು ತೋರಿಸಿ ಇದು ಮಾಡ್ತಾರೆ. ಆಮೇಲೆ ರಾತ್ರಿ ಮಲಗೋಕ್ಕೆಲ್ಲ ಏರ್ಪಾಡೆಲ್ಲ ಮಾಡ್ತಾರೆ. ತಮ್ಮ ಗುಡಿಸಲಿದೆಯಲ್ಲ, ಗುಡಿಸೆಲ್ಲ ಮಲ್ಕೊಳ್ಳೋಕೆ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಬೆಳಗ್ಗೆ ಎದ್ದು ಹೊರಡ್ತಾರೆ. 3 ಜನ ಹೊರಡುವಾಗ ನೋಡಿದ್ರೆ ಕಾಂಚೀಪುರ ಹತ್ರ ಬಂದೇ ಬಿಟ್ಟಿದ್ದಾರೆ. ಒಂದು ರಾತ್ರಿ ಇಲ್ಲಿ ಮಲಗಿ ಬೆಳಗ್ಗೆ ಎದ್ದಾಗ ಬಂದ್ಬಿಡ್ಬೇಕು ಅಂತಂದ್ರೆ ಹೇಗೆ ಅಷ್ಟು ದೂರ, 100 ಮೈಲಿ ಇದೆ. 100 ಮೈಲಿನ ಹೇಗೆ ದಾಟಿಸ್ಕೊಂಡು ಕರ್ಕೊಂಬಂದರು ಅಂತ ಹೇಳಿದ್ರೆ ವರದನಿಗೆ ಇದು ಸಾಧ್ಯ, ಇನ್ಯಾರಿಗೂ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿಬಿಡ್ತಾರೆ, ಅವರೇ ಮಾಡಿದ್ದು ಎಂಬುದಾಗಿ. ಹಾಗೆ ತೀರ್ಮಾನ ಮಾಡಿದ್ರೆ ಇವ್ರ ಮನಸ್ಸು ಒಪ್ಕೊಳುತ್ತೆ. ಅಂತ ನೀನೇ ಕಾಪಾಡಿದ್ದಪ್ಪ ನನ್ನ ಅಂಥೇಳಿ ಅವನ ಕೈ ಮುಗಿದು ಇದು ಮಾಡಿ ಪ್ರಾರ್ಥನೆ ಮಾಡ್ಕೋತಾರೆ. ಆಯಿತು. ಇದೆಲ್ಲ ಆದಮೇಲೆ ಮುಂದಕ್ಕೆ ಇವರಿಗೆ ನೀನು ಇನ್ನು ಹೋಗಬೇಡ, ಪಾಠಕ್ಕೆ ಹೋಗಬೇಡ, ಸಾಕು, ನೀನು ಒಂದು ಕೈಂಕರ್ಯವನ್ನು ಮಾಡು. ಯಾವ ಕೈಂಕರ್ಯ ಮಾಡಬೇಕು ಅಂತ ಹೇಳಿದ್ರೆ, ಸಾಕ್ಷಾತ್ ಪೆರಂದೇವಿ ನಾಯಕಿನೇ ಬಂದು ನಿನಗೆ ಆ ಬೇಡಿತಿ ರೂಪದಲ್ಲಿ ಬಂದು ಕೇಳಿದಾಳೆ, ತೀರ್ಥ ಬೇಕು ಅಂತ ಕೇಳಿದಾಳೆ, ನೀರು ಬೇಕು ಅಂತ ಕೇಳಿದಾಳೆ, ಬಾಯಾರಿಕೆ ಅಂತ. ಅವಳು ತೀರ್ಥ ಕೈಂಕರ್ಯ ಮಾಡ್ತಾ ಬಾ, ಅವರಿಬ್ಬರಿಗೂ, ವರದರಾಜನಿಗೂ ಪೆರಂದೇವಿಗೂ ತೀರ್ಥ ಕೈಂಕರ್ಯ ಮಾಡ್ಕೊಂಬ, ಅದೇ ನಿನ್ನ ಕೆಲಸವಾಗಿರಲಿ ಅಂತ ಹೇಳ್ತಾರೆ. ಇವರು ಒಪ್ಕೊಂಡ್ಬಿಡ್ತಾರೆ, ಪಾಠ ಎಲ್ಲ ಸಾಕು ಅಂತ ಹೇಳಿ ಒಪ್ಕೊಂಡ್ಬಿಟ್ಟು ಆಯಿತು ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಇವ್ರ ತಾಯಿ ಮತ್ತು ತಂಜಾಂಬ ಇಬ್ಬರು ಇರ್ತಾರೆ. ನೋಡಿದಾಗ ಅವ್ರಿಗೆ ಆಶ್ಚರ್ಯ, ಇದ್ದಕ್ಕಿದ್ದಾಗ ನೋಡ್ತಾರೆ ರಾಮಾನ್ಯ ಬಂದುಬಿಟ್ಟಿದ್ದಾನೆ ಅಂತ. ಅದು ಹಿಂಗೆ ಆಯಿತು, ಎಷ್ಟು ದಿವಸ ಆಗುತ್ತೆ ಕಾಶಿಗೆ ಹೋಗಿ ಬರೋದಕ್ಕೆ, ಇಷ್ಟು ಬೇಗ ಬಂದುಬಿಟ್ಟಿಯಲ್ಲ ಅಂಥೇಳಿ ಏನಾಯಿತು ಅಂತಾರೆ. ಕಾಶಿಗೆ ಹೋಗಿದ್ಯಾ ಇಲ್ವಾ ಅಂತಾರೆ. ಅದಕ್ಕೆ ಕಾಶಿ ಕಡೆ ಹೋಗಿದ್ದೆ ಅಂತ. ಏನಿದು ಅದು ಹಿಂಗೆ, ಇದು ಸರಿಯಾಗಿ ಹೇಳೋ, ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತೆಲ್ಲ ಅವರೆಲ್ಲ ಹೇಳ್ತಾರೆ. ಅದಕ್ಕೆ ಇವರು ಕಥೆ ಎಲ್ಲ ಹೇಳ್ತಾರೆ. ಅದರಲ್ಲೂ ಕೂಡ ಅದನ್ನು ಮುಚ್ಚಿಬಿಡ್ತಾರೆ. ಇವರು ಸಂಚು ಮಾಡಿದ್ದು ಅದೆಲ್ಲ ದಾರಿ ತಪ್ಪಿಸ್ಕೊಂಡೆ ಅಂತ ಹೇಳ್ತಾರೆ. ಮಧ್ಯ ದಾರಿಯಲ್ಲಿ ದಾರಿ ತಪ್ಪಿಸ್ಕೊಂಡ್ಬಿಟ್ಟೆ ನಾನು, ಅವರೆಲ್ಲ ಮುಂದೆ ಹೊರಟೋದ್ರು, ನನಗೆ ಗೊತ್ತಾಗಲಿಲ್ಲ, ಹಾಗೆ ಏನು ಮಾಡೋದು ಗೊತ್ತಾಗಿಲ್ಲ, ಹಾಗೆ ಇವರು ಬೇಡರು ಬಂದವ್ರನ್ನ ಕಾಪಾಡಿದ್ರು. ಆ ಕಥೆ ಎಲ್ಲ ಪೂರ್ತಿ ಹೇಳ್ತಾರೆ. ಎಲ್ಲ ಆಗಿದಾಗ ಅವ್ರಿಗೆ ಒಂದು ಕಡೆ ತುಂಬ ಆಶ್ಚರ್ಯ, ಇನ್ನೊಂದು ಕಡೆ ಸದ್ಯ ಬದುಕಿ ಬಂದಲ್ಲ ಇವನು ಅಂತ. ದಟ್ಟವಾದ ಕಾಡಿನಿಂದ ಬದುಕಿ ಬರೋದು ಏನು ಸಾಮಾನ್ಯನ ಅದು. ಅದಕ್ಕೆ ಭಗವಂತನೇ ಸಹಾಯ ಮಾಡಿದ್ದಾನಪ್ಪ ನಿನಗೆ ಅಂಥೇಳಿ ಮತ್ತೆ ಕೃತಜ್ಞತೆಯಿಂದ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ ಅವರಿಬ್ಬರು. ಮಾಡಿಬಿಟ್ಟು ಇವರಿಗೆ ಇನ್ನು ಸಾಕಪ್ಪ, ಇನ್ನು ಪಾಠ ಗೀಟ ಏನು ಬೇಡ, ಎಲ್ಲೂ ಹೋಗಬೇಡ, ಇನ್ನು ಮನೆಯಲ್ಲೇ ಇರು ಸಾಕು ಅಂಥೇಳಿ ಅವರು ಅಡ್ವೈಸ್ ಮಾಡ್ತಾರೆ. ಈ ಕೈಂಕರ್ಯ ಮಾಡ್ಕೊಂಡಿರೋ, ಇವ್ರು ಹೇಳ್ತಾರೆ ಕೈಂಕರ್ಯ ಮಾಡೋಕ್ಕೆ ಹೇಳಿದ್ದಾರೆ ಅಂತ. ಅಯ್ಯೋ ಅದು ಮಾಡ್ಕೊಂಡಿರೋ ಸಾಕು, ನೀನು
ದೇವಸ್ಥಾನಕ್ಕೆ ಹೋಗ್ಬಿಡಿ, ಇನ್ನೇನು ಮಾಡಬೇಡ ಅಂಥೇಳಿ ಅವರು ಅಡ್ವೈಸ್ ಮಾಡ್ತಾರೆ. ಆಯಿತು, ಮುಗಿಸ್ಕೊಂಡು ಇವರು ವಾಪಸ್ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಒಂದು ಕೆಲವು ದಿವಸ ಆದಮೇಲೆ ಇವರು ಬರ್ತಾರೆ, ಯಾದವ್ ಪ್ರಕಾಶರು ಬರ್ತಾರೆ, ಅವರ ಅಸಿಸ್ಟೆಂಟ್ಗಳು ಇಬ್ಬರ ಜೊತೆಲಿ ಬರ್ತಾರೆ. ಬಂದು ತಿರುಕಚ್ಚಿನ ನೋಡ್ತಾರೆ. ಬಂದ ತಕ್ಷಣ ಒಂದು ದಾರಿಯಲ್ಲಿ ಸಿಕ್ಕಿರಬಹುದು ದೇವಸ್ಥಾನದಲ್ಲಿ. ಬಂದಾಗ ನೋಡಿಬಿಟ್ಟು ಹೇಗಾಯಿತು ನಿಮ್ಮ ಕಾಶಿ ಯಾತ್ರೆ ಎಲ್ಲ ಕೇಳ್ತಾರೆ. ಇವರು ಬಹಳ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಾಯ್ತು ಅದೆಲ್ಲ ಹೇಳ್ತಾರೆ. ಹೇಳಿಬಿಟ್ಟು ಕೊನೆಗೆ ಅಲ್ಲ, ಆದರೆ ತುಂಬ ಬೇಸರ ಸಂಗತಿ ಏನು ಅಂತ ಹೇಳಿದ್ರೆ ರಾಮಾನುಜ ತಪ್ಪಿಸ್ಕೊಂಡ್ಬಿಟ್ಟ, ನಮ್ಗೆ ಗೊತ್ತಾಗಿಲ್ಲ, ಹೀಗಾಯಿತು, ಎಲ್ಲರ ಜೊತೆಲಿ ಬರ್ತಾ ಇದ್ದವನು ಹೀಗಾಗ್ಬಿಟ್ಟ, ನಮ್ಗೇನು ಮಾಡೋದು ಗೊತ್ತಾಗಿಲ್ಲ, ಅವ್ನು ಬಿಟ್ಟು ಹೋಗಬೇಕಾಗಿತ್ತು, ಕಾಶಿಗೆ ವಾಪಸ್ ಹೋದ್ವು, ನಾವು ಹಿಂತಿರುಗಿ ಬಂದ್ಬೇಡ ಅಂತ ಅಂದ್ಕೊಂಡಿದ್ವು, ಆ ಮನಸ್ಸು ಕೇಳಲಿಲ್ಲ, ಆದರೂ ಅಲ್ಲಿ ಕಮಿಟ್ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಹಾಗೆ ವಾಪಸ್ ಹೋದ್ವು, ಅಲ್ಲಿಗೆ ಹೋದ್ವು ನಾವು ಕಾಶಿಗೆ, ಇದಾಯಿತು. ಆದರೆ ಹೋದರೆ ಏನು ಪ್ರಯೋಜನ, ಎಲ್ಲ ಅವನ ಚಿಂತೆನೇ ಅಂತ ಇವರೊಂಥರ ಡ್ರಾಮಾ ಮಾಡುತ್ತಾರೆ. ಯಾದವ್ ಪ್ರಕಾಶರು ಅವನ ಚಿಂತನೆ ಹಗಲು ರಾತ್ರಿ ರಾಮಾನುಜನ್ ಚಿಂತನೆ ಆಯಿತು. ಅಯ್ಯೋ ಹೀಗೆ ಬಿಟ್ಟು ಬಂದ್ವಲ್ಲ, ಅವನು ಏನಾಗಿರ್ತಾನೋ, ದಟ್ಟವಾದ ಕಾಡು ಪ್ರಾಣಿಗಳೆಲ್ಲ ಇರುತ್ತೆ, ಏನಾಗುತ್ತೋ ಕ್ರೂರ ಪ್ರಾಣಿಗಳು ಅಂಥೇಳಿ ಎಲ್ಲ ಯೋಚನೆ ಮಾಡ್ತಾನೆ ಇದ್ವು, ಹೀಗಾಗೋಯ್ತು ಅಂಥೇಳಿ ಹೇಳ್ತಾರೆ. ಅದಕ್ಕೆ ಏನೂ ಆಗಿಲ್ಲ, ನೀವು ಯೋಚನೆ ಮಾಡಬೇಡಿ ಅಂತ ರಾಮಾನುಜನ ಬಗ್ಗೆ ನೀವು ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ, ರಾಮಾನುಜ ಬಂದಿದ್ದಾನಲ್ಲ ಅಂತಾರೆ. ಏನು ರಾಮಾನುಜ ಇಲ್ಲಿ ಬಂದ್ಬಿಟ್ನಾ ಅಂತೇಳಿ, ಹೌದು ರಾಮಾನುಜ ಕಾಂಚೀಪುರಕ್ಕೆ ಬಂದಿದ್ದಾನೆ, ಈಗ ಇಲ್ಲೇ ಇದ್ದಾನೆ ಅಂತ ತಿರುಕಚ್ಚಿ ಹೇಳ್ತಾರೆ. ಹೌದಾ ಬಂದ್ಬಿಟ್ನಾ ಅಂತ ಅವ್ರಿಗೊಂಥರ ಆಶ್ಚರ್ಯ ಆಯಿತು, ಶಾಕ್ ಆದಂಗೆ ಆಯಿತು. ಅವರು ಹೋಗ್ಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ರು, ಇವರು ಒಂಥರ ಖುಷಿಯಾಗಿದ್ದರು. ರಾಮಾನುಜ ಒಂಥರ ಹೋಗ್ಬಿಟ್ಟ ಅಥವಾ ನಮ್ಮ ಮೇಲೆ ಏನೂ ಬರಲಿಲ್ಲ, ಅವನಾಗಿ ಹೋಗಿದ್ದು ಅಂಥೇಳಿ ಒಂಥರ ಖುಷಿ ಅವರಿಗೆ, ಈಗ ನಮ್ಮ ಕೆಲಸ ಪೂರ್ತಿ ಆಯಿತು ಅನ್ನೋ ಥರದಲ್ಲಿ. ಆದರೂ ಈಗ ವಾಪಸ್ ಬಂದುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂಥರ ಶಾಕ್ ಆಯಿತು ಅವರಿಗೆ. ಅದಕ್ಕೋಸ್ಕರ ಹೌದಾ ನಿಜಾನಾ ಅಂತಾರೆ. ಹೌದು ವಾಪಸ್ ಬಂದಾಯಿತು ಅಂತ. ಏನು ತೊಂದರೆ ಆಗಿಲ್ಲ ತಾನೆ, ಸುಖವಾಗಿದ್ದಾನ, ಏನು ಗಾಯ ಆಗಿಲ್ಲ ತಾನೆ. ಅವ್ರು ಕೇಳೋ ರೀತಿಯನ್ನು ನೋಡಿದ್ರೆ ಗಾಯ ಆಗಬೇಕಾಗಿತ್ತು, ಏನೋ ಪ್ರಾಣಿಗಳೇನೋ ಮಾಡಬೇಕಾಗಿತ್ತು ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೇಳೋ ಹಾಗೆ ಕೇಳ್ತಿದ್ದಾರೆ. ಅದಕ್ಕೆ ಏನಾಗಿಲ್ಲ, ಒಂದು ಚೂರು ಗಾಯ ಆಗಿಲ್ಲ, ಒಂದು ಮೈ ಮೇಲೆ ಎಲ್ಲೂ ಕೂಡ ಗಾಯ ಆಗಿಲ್ಲ ಅಂತ ಇವ್ರು ಹೇಳಿದಾಗ ಆಶ್ಚರ್ಯ ಆಗೋಯ್ತು. ಆಮೇಲೆ ಯಾವಾಗ ಬಂದ ಅಂತ ಕೇಳ್ತಾರೆ. ಎಷ್ಟೋ ದಿವಸ ಆಯಿತು ಬಂದವನು. ಹೌದಾ ಅಷ್ಟು ಬೇಗ ಬಂದುಬಿಟ್ನ, ಅದು ಹೇಗಾಗತ್ತೆ, ದಂಡಕಾರನಿಂದ ಬರಬೇಕಾದ್ರೆ ಎಷ್ಟು ಸಮಯ ಆಗಬೇಕು, ಇವರೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾರೆ. ಅವನು ಎಲ್ಲಿ ಯಾವತ್ತು ತಪ್ಪಿಸ್ಕೊಂಡು ಹೋಗಿದ್ದೋ, ಇಲ್ಲಿ ಬಂದಿದ್ದು ಯಾವತ್ತು ಅಂತ ನೋಡಿದ್ರೆ ಟೈಮ್ ತುಂಬ ಕಮ್ಮಿ ಇದೆ, 1-2 ದಿವಸದಲ್ಲಿ. ಅದು ಹೇಗೆ ಅಷ್ಟು ಬೇಗ ಬರೋಕ್ಕಾಗತ್ತೆ ಏನು ಅಂತ ಅವ್ರಿಗೆ ಆಶ್ಚರ್ಯ ಇದೆ ಅಂತ ಕೇಳ್ತಾರೆ ಅವರು. ಇಲ್ಲ ಇದೆಲ್ಲ ಇವನ ಮಹಿಮೆ, ಅದು ವರದರಾಜನ ಮಹಿಮೆ ಅಷ್ಟೇ. ಅವನ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಒಂದು ಆಧಾರ ಅಂಥೇಳಿ ಹೇಳ್ತಾರೆ. ಅವರು ತಿರುಕಚರಂಬಿ ಅವರು ಹೇಳೋ ಸ್ಟೈಲ್ ಅದು, ಅವ್ರು ಹೇಳ್ತಾರೆ. ಅದರಿಂದ ವರದನ್ ನಂಬಬೇಕು, ಆವಾಗ ಆಗತ್ತೆ, ಕಾಪಾಡ್ತಾನೆ ಅಂತೆಲ್ಲ ಹೇಳಿದ್ದು ಮಾಡ್ತಾರೆ. ಇವ್ರಿಗೆ ಏನೋ ಒಂಥರ ಮಿಳಮಿಳ ಅಂತಿರುತ್ತೆ. ಇದು ರಾಮಾನುಜ ವಾಪಸ್ಸು ಬಂದ್ಬಿಟ್ನ ಅಂತ. ಅವರಿಬ್ಬರು ಅಸಿಸ್ಟೆಂಟ್ಗಳು ಒಂಥರ ಶಾಕ್ ಎಕ್ಸ್ಪ್ರೆಸ್ ಮಾಡ್ತಾರೆ. ನಾವು ಏನೋ ಮಾಡೋಕ್ಕೆ ಹೋದೋ ಮತ್ತೆ ಬಂದು ಕರೆಸಿದ್ನಲ್ಲಪ್ಪ ಇಲ್ಲೇನೆ ಅಂತೇಳಿ ಅವ್ರಿಗೆ. ಅದು ಇವ್ರು ಕೇಳಿಬಿಡ್ತಾರೆ ತಿರುಕಚರಂಬಿ, ಅಲ್ಲ ಮುಖ ಯಾಕೆ ನಿಮಗೆ ಹೀಗೆ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳೇ ಬಿಡ್ತಾರೆ. ಅದ್ರ ಜೊತೆಯಲ್ಲಿ ಇವರು ಇರ್ತಾರೆ, ಅರ್ಚಕರು ಸ್ವಾಮಿ ಇಬ್ಬರು ಇದ್ದಾರಲ್ಲ ಅವರು ಇರ್ತಾರೆ, ಅವರು ಕೇಳ್ಬಿಡ್ತಾರೆ. ಅದಕ್ಕೆ ಇಲ್ಲ ಒಂಥರ ಸಂತೋಷ, ರಾಮಾನುಜ ಸಿಕ್ಬಿಟ್ಟ ಸಂತೋಷದ ಮುಖ ಅಲ್ಲ ಅದು, ಆದರೆ ಅವರು ಹಂಗೆ ಹೇಳಿ ತಪ್ಪಿಸ್ಕೋತಾರೆ ಅವರು. ಹಾಗೆ ಆಯಿತು, ಮುಗೀತು. ಆಗ ಒಂದು ಕೆಲಸ ಮಾಡಿ, ಇನ್ನು ರಾಮಾನುಜನ್ ಬಿಡಕ್ಕೆ ನಮ್ಮ ಮನಸ್ಸಿಲ್ಲ, ಅದರಿಂದ ದಯವಿಟ್ಟು ಅವನು ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾರೆ. ಬರ್ತಾನೆ, ಇವತ್ತು ನಾಳೆ ಬರ್ತಾನೆ ಅಂತ ಇವರು ಹೇಳ್ತಾರೆ. ಬಂದಾಗ ಹೇಳಿ ಪಾಠಶಾಲೆಗೆ ಮತ್ತೆ ಬರಬೇಕು ಅಂತ. ಬಂದಾಗ ಅವ್ನು ನೋಡಬೇಕು, ನೋಡದೇ ಇದೆ ಮನಸ್ಸು ತಡೆಯಲ್ಲ ಅಂಥೇಳಿ ಮತ್ತೆ ಪಾಠ ಮುಂದುವರಿಸಿ ಖಂಡಿತ ಬರೋಕ್ಕೆ ಹೇಳಿ ಅಂತೆಲ್ಲ ಹೇಳ್ತಾರೆ. ಆಯಿತು ಹೇಳ್ತೀನಿ ಅಂತ ಹೇಳಿ ಇವರು ಇದು ಮಾಡ್ತಾರೆ. ಮೊದಲು ಬೇಡ ಅಂತ ಅಂದ್ಕೊಂಡಿದ್ರು, ಹೋಗೋದು ಬೇಡ ಅಂತ ಹೇಳಿದರು. ಇಷ್ಟು ಇವರು ಬಲವಂತ ಮಾಡೋದ್ರಿಂದ ಆಯಿತು ಕಳಿಸೋಣ ಅಂಥೇಳಿ ತಿರುಕಚರಂಬಿನೂ ಒಂದು ಡಿಸಿಷನ್ ತಗೋತಾರೆ. ಆಯಿತು, ಇದಾದ ಮೇಲೆ ರಾಮಾನುಜರು ಬಂದ ಮೇಲೆ ಹೇಳ್ತಾರೆ, ಇಲ್ಲಪ್ಪ ನೀನು ಇಷ್ಟೆಲ್ಲ ಬಲವಂತ ಮಾಡ್ತಾ ಇದ್ದಾರೆ, ಒಂದು ಕೆಲಸ ಮಾಡು, ಹೋಗ್ಬಾ ನೀನು ಪಾಠಕ್ಕೆ ಹೋಗು, ಮುಂದುವರಿಸು, ಬೇಡ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ರಾಮಾನುಜರಿಗೆ ಯಾಕೋ ಅಷ್ಟು ಇಷ್ಟವಿರಲ್ಲ ಒಂದು ದೃಷ್ಟಿಯಿಂದ, ಏನೋ ಹಳೆಯ ನೆನಪುಗಳೆಲ್ಲ ಬರುತ್ತೆ. ಆದರೂ ತಿರುಕಚರಂಬಿಗಳು ಹೇಳ್ತಾ ಇದ್ದಾರೆ, ಪಾಠ ಆಗಬೇಕು ಅಂತಲೂ ಒಂದಿರುತ್ತೆ, ಅದರಿಂದ ಪಾಠ ಮಾಡ್ಕೊಂಬೋಣ ಅಂತ. ಆದರೆ ಮಧ್ಯೆ ಇಬ್ರಿಗೂ ಕ್ಲಾಶ್ ಆಗ್ತಾನೇ ಇರುತ್ತೆ. ಯಾದವ್ ಪ್ರಕಾಶರಿಗೂ ರಾಮಾನುಜರು ಕ್ಲಾಶ್ ಆಗ್ತಾನೇ ಇರುತ್ತೆ. ಅವ್ರು ಹೇಳಿದ್ದ ವಿಷಯಗಳು ವಿವರಣೆಗಳೆಲ್ಲ ಇವರು ಒಪ್ಕೊಳ್ಳೋ ಹಾಗೆ ಇರಲ್ಲ, ಅಲ್ಲ ಮಧ್ಯೆ ಹೇಳ್ತಾನೆ ಇರ್ತಾರೆ, ವಿರೋಧ ಮಾಡ್ತಾನೆ ಇರ್ತಾರೆ. ಅದಾಗ್ತಾ ಇರುತ್ತೆ. ಅದು ಹೀಗೆ ಬೆಳೀತಾ ಇದೆಯಲ್ಲ ಅಂತ ಒಂದು ಮನಸ್ಸು. ಆದರೂ ಸರಿ ಹೋಗೋಣ ಅಂಥೇಳಿ
ಪಾಠಕ್ಕೆ ಹೋಗೋಣ ಅಂತೇಳಿ ಮಾರನೇ ದಿವಸ ಪಾಠಕ್ಕೆ ಹೋಗ್ತಾರೆ. ಹೋದಾಗ ರಾಮಾನುಜರು ನೋಡಿಬಿಟ್ಟು ಯಾದವ ಪ್ರಕಾಶಕ್ಕೆ ಎಷ್ಟು ಖುಷಿ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಏನಿರಲಿಲ್ಲ. ಅಯ್ಯೋ ಬಂದ್ಬಿಟ್ಟಲ್ಲ ಅನ್ನೋ ಹಾಗೆ ಮನಸ್ಸು. ಆದರೆ ಹೊರಗಡೆ ಮಾತ್ರ ಡ್ರಾಮಾ ಮಾಡ್ತಾರೆ, ತುಂಬ ಚೆನ್ನಾಗಿ ಡ್ರಾಮಾ ಮಾಡ್ತಾರೆ. ಓ ರಾಮಾನುಜ ಬಂದೇನಪ್ಪ, ನೀನು ನೋಡಿ ಎಷ್ಟು ಸಂತೋಷ ಆಗುತ್ತಪ್ಪ, ಹೇಗೆ ನೀನು ಸಿಗ್ತೀಯೋ ಇಲ್ವೋ, ನೀನು ಹೋಗೇ ಬಿಟ್ಟಿದೆಯೇನೋ ಅಂತ ಅಂದ್ಕೊಂಡಿದ್ದು ಅಂತೆಲ್ಲ ಹೇಳ್ತಾರೆ. ಈಗ ಮಾಡಿ ನೀನು ನೋಡಿ ಎಷ್ಟು ಸಂತೋಷ ಆಗುತ್ತೆ, ಅಬ್ಬಾ ಈಗ ಎಷ್ಟು ತಂಪಾಯಿತು ನನ್ನ ಮನಸ್ಸು, ಏನೇನು ಹೇಳೋ ಎಲ್ಲ ಹೇಳ್ತಾರೆ. ಡ್ರಾಮಾ ಚೆನ್ನಾಗಿ ಡ್ರಾಮಾ ಮಾಡಿಬಿಟ್ಟು ಹೌದಲ್ವೇನಪ್ಪ ಅಂತ ಪಕ್ಕದಲ್ಲಿರೋ ಅಸಿಸ್ಟೆಂಟ್ಗಳನ್ನ ಕೇಳ್ತಾರೆ. ಅವರು ಹೌದು 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 ಅಂತಾರೆ. ಮುಗೀತು. ಈ ಡ್ರಾಮಾ ಎಲ್ಲ ಮುಗಿದ ಮೇಲೆ ಆಯಿತು, ಈಗ ಇವತ್ತು ಪಾಠ ಮತ್ತೆ ಶುರು ಮಾಡೋಣ ಅಂಥೇಳಿ ಒಂದು ಹೊಸ ಪಾಠ ಮಾಡ್ತೀನಿ ಇವತ್ತು ಅಂಥೇಳಿ ಶುರು ಮಾಡ್ತಾರೆ. ಹೊಸ ಪಾಠ ಏನಂತ ಹೇಳಿದ್ರೆ ತೈತ್ರಿಯೋಪನಿಷತ್ತು. ಅದರಲ್ಲಿ ಬ್ರಹ್ಮನ ಒಂದು ವರ್ಣನೆ. ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮನ ವರ್ಣನೆ ಅದು ಬರುತ್ತೆ ಅಂಥೇಳಿ ಅದರ ಬಗ್ಗೆ ಒಂದು ಪಾಠ ಅಂಥೇಳಿ ಹೇಳ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಒಂದು ವಾಕ್ಯ. ಸ್ವಲ್ಪ ಮ್ಯೂಟ್ ಮಾಡ್ಕೋಬೇಕು, ತುಂಬ ಶಬ್ದ ಆಗುತ್ತೆ ಇಲ್ಲದೆ ಇದ್ರೆ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಿ. ಸರಿ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ಒಂದು ಉಪನಿಷತ್ ವಾಕ್ಯ, ತೈತ್ರಿಯ ಉಪನಿಷತ್ ವಾಕ್ಯ. ಅದಕ್ಕೆ ವಿವರಣೆ ಕೊಡೋಕ್ಕೆ ಶುರು ಮಾಡ್ತಾರೆ. ಸತ್ಯಂ ಅಂದರೆ ಬ್ರಹ್ಮನೇ ಸತ್ಯ ಅಂತ, ಶಾಶ್ವತವಾಗಿರೋದು ಅಂಥೇಳಿ ಹೇಳ್ತಾರೆ. ಅದ್ವೈತದ ಪ್ರಕಾರ ಹೇಳ್ತಾ ಇದ್ದಾರೆ. ಅಂದರೆ ಸತ್ಯಂ ಜ್ಞಾನಂ ಅನಂತಂ ಅನ್ನೋದು ಮೂರೂ ಕೂಡ ಒಂಥರ ಭಗವಂತನ ಗುಣಗಳು ಅಂತ. ಭಗವಂತನ ಬ್ರಹ್ಮನ ಗುಣಗಳು. ಬ್ರಹ್ಮ ಅಂತ ಹೇಳಿದ್ರೆ ಪರಬ್ರಹ್ಮದ ಅಂತ ಹೇಳಬೇಕು, ಪರಬ್ರಹ್ಮದ ಗುಣಗಳು ಅಂಥೇಳಿ ಹೇಳಿಬಿಟ್ಟು, ಇದಕ್ಕೂ ಅದ್ವೈತದ ಪ್ರಕಾರ ಆ ಗುಣಕ್ಕೂ ಬ್ರಹ್ಮಕ್ಕೂ ವ್ಯತ್ಯಾಸ ಏನಿಲ್ಲ, ಗುಣವೇ ಬ್ರಹ್ಮ ಅಂತ. ಪರಬ್ರಹ್ಮ ಗುಣಗಳೇ ಪರಬ್ರಹ್ಮ ಆಗುತ್ತೆ, ಈ ಮೂರೂ ಕೂಡ ಪರಬ್ರಹ್ಮವೇ ಅನ್ನೋ ಥರ ವ್ಯಾಖ್ಯಾನ ಕೊಡ್ತಾ ಇರ್ತಾರೆ. ಅದು ವಿಸ್ತಾರವಾಗಿ ಬರುತ್ತೆ, ಅಷ್ಟು ಟೆಕ್ನಿಕಾಲಿಟಿ ತಾನಿಗೆ ಹೋಗ್ತಾ ಇಲ್ಲ, ಯಾಕಂದರೆ ಅದೇ ಒಂಥರ ಹೇಳ್ಕೊಂಡು ಹೋಗ್ಬಿಡುತ್ತೆ ಅಂತವರು ಹೇಳ್ತಾ ಇದ್ದಾರೆ. ಹೇಳಿಬಿಟ್ಟು ಇದೆಲ್ಲ ಅರ್ಥ ಆಯ್ತಾನಪ್ಪ ಅಂತ ಶಿಷ್ಯರನ್ನ ಕೇಳ್ತಾರೆ. ಎಲ್ಲರೂ ಆಯ್ತು ಗೊತ್ತಾಯ್ತು ಅಂತಾರೆ. ಇವರು ವ್ಯಾಖ್ಯಾನ ಮಾಡಿರ್ತಾರೆ, ಚೆನ್ನಾಗಿ ಡೀಟೇಲಾಗಿ ಹೇಳಿರ್ತಾರೆ. ಆದರೆ ರಾಮಾನುಜರ ಮುಖ ಮಾತ್ರ ಒಂಥರ ಇರುತ್ತೆ, ಒಂಥರ ಪೆಚ್ಚಾಗಿರುತ್ತೆ. ಆಮೇಲೆ ಸ್ವಲ್ಪ ಒಂಥರ ಹಿಡಿಸ್ಲಿಲ್ಲ ಅನ್ನೋ ಹಾಕಿ ತೋರಿಸ್ಕೋತಾರೆ. ಆವಾಗ ಇವರು ಕೇಳ್ತಾರೆ, ಯಾದವ ಪ್ರಕಾಶರು, ಏನು ರಾಮಾನುಜ ನಿನಗೆ ಇದು ಸರಿ ಅಂತ ಇದು ನೀನು ಒಪ್ಕೋತಾ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಗುರುಗಳೇ ಅಂತ ಒಂಥರ ವಿನಯದಿಂದ ಸುಮ್ಮನೆ ಹೇಳ್ತಾರೆ. ಇಲ್ಲ ನೀನು ಹೇಳ್ತೀಯಾ, ಒಪ್ಕೋತೀನಿ ಅಂತ ಹೇಳ್ತೀಯಾ, ಆದರೆ ಅದು ನೋಡಿದ್ರೆ ಮುಖ ನೋಡಿದ್ರೆ ಹಾಗೆ ಅನಿಸಲ್ಲ, ನಿನಗೆ ಇದ್ರಲ್ಲಿ ಏನೋ ಒಂದು ಸಮ್ಮತಿ ಇಲ್ಲ ಅಂತ ಕಾಣುತ್ತೆ ಅಂತಾರೆ. ಆವಾಗ ಹೌದು ನನಗಿದು ಒಪ್ತಾ ಇಲ್ಲ ಈ ಮಾತು ಅಂತ ಆವಾಗ ಬಾಯಿ ಬಿಟ್ಟು ಹೇಳ್ತಾರೆ. ಅದಕ್ಕೆ ಏನು ಯಾತಕ್ಕೋಸ್ಕರ ಹೇಳು ನೋಡೋಣ ಅಂತಾರೆ. ಅದಕ್ಕೆ ಇವರೇನಿಲ್ಲ ಸುಮ್ಮನೆ ಏನೋ ಹೇಳದೆ ಇದು ಮಾಡ್ತಾರೆ. ಅದಕ್ಕೆ ಅವರು ಇಲ್ಲ ಬಿಡಲ್ಲ, ನೀನು ಎಕ್ಸ್ಪ್ರೆಸ್ ಮಾಡಿದೆಯಲ್ಲ, ನೀನು ಇದು ಅದನ್ನು ಹೇಳಬೇಕು, ಯಾತಕ್ಕೋಸ್ಕರ ಅಂತ ಹೇಳಬೇಕು ಅಂತ. ಇಲ್ಲ, ತಾವು ಹೇಳ್ತಾ ಇರೋ ಒಂದು ವ್ಯಾಖ್ಯಾನ ಇದೆಯಲ್ಲ ಉಪನಿಷತ್ ವಾಕ್ಯಕ್ಕೆ, ಇದು ಸರಿ ಅಂತ ನನಗನ್ಸಲ್ಲ, ತಪ್ಪು ಅಂತಲೇ ಅನ್ಸುತ್ತೆ ನನಗೆ, ಉಪನಿಷತ್ಕಾರರ ಅಭಿಪ್ರಾಯ ಹೀಗಿಲ್ಲ ಅಂತ ಹೇಳ್ಬಿಡ್ತಾರೆ. ಇವ್ರಿಗೆ ಕೋಪ ಬಂದ್ಬಿಡುತ್ತೆ. ಏನು ನಾನು ಹೇಳ್ತಾ ಇದ್ದೀನಿ ಅದು ತಪ್ಪು ಅಂತ ಹೇಳ್ತೀಯಾ? ನಾನು ಹೇಳೋ ಮಾತಲ್ಲ, ಪೂರ್ವಾಚಾರ್ಯ ನಮಗೇನು ಹೇಳ್ಕೊಟ್ರೋ ಅದನ್ನು ಹೇಳ್ತಾ ಇದ್ದೀನಿ, ಅದನ್ನು ನೀನು ತಪ್ಪು ಅಂತ ಹೇಳ್ತೀಯ ಅಂಥೇಳಿ ಕೋಪ ಬಂದ್ಬಿಟ್ಟು, ಹಾಗಾದರೆ ಹಿಂದೆ ಬೇರೆ ವ್ಯಾಖ್ಯಾನ ಇರಬೇಕು, ಹೇಳು ನೋಡೋಣ ಅಂತಾರೆ. ಅದಕ್ಕೆ ಇವರು ವಿನಯಿಂದ ಸುಮ್ಮನೆ ಇರ್ತಾರೆ, ಹೇಳಲ್ಲ. ಇಲ್ಲ ಈಗ ಹೇಳಲೇಬೇಕು ನೀನು, ಯಾಕೆಂದರೆ ನಂದು ತಪ್ಪು ಅಂತ ಹೇಳ್ಬಿಟ್ಟಿದ್ಯಾ, ಅದರಿಂದ ನೀನು ಸರಿಯಾಗಿರೋದನ್ನು ಹೇಳು ನೋಡೋಣ ಅಂಥೇಳಿ ಒಂಥರ ಚಾಲೆಂಜ್ ಮಾಡ್ತಾರೆ. ಅದಕ್ಕೆ ತಮ್ಮ ಅಪ್ಪಣೆ ಆದರೆ, ಗುರುಗಳ ಅಪ್ಪಣೆ ಆದರೆ ಹೇಳ್ತೀನಿ ನಾನು ಅಂತೇಳಿ ಶುರು ಮಾಡಿಬಿಡ್ತಾರೆ. ಇದೇ ಚಾನ್ಸ್ ಸಿಕ್ತು ಅಂತ ಹೇಳಿ ಅವರು ಹೇಳೋಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳಿದ್ದು ಏನಂತ ಹೇಳಿದ್ರೆ, ಅಭಿಪ್ರಾಯ ಒಂದು ಸಮ್ಮರೈಸ್ ಮಾಡಿ ಹೇಳ್ತೀನಿ. ಈಗ ಗುಣಗಳಿದೆ, ಸತ್ಯಮಾಗಲಿ, ಜ್ಞಾನಮಾಗಲಿ, ಅನಂತಮಾಗಲಿ. ಅನಂತ ಅಂದರೆ ಎಲ್ಲೇ ಇಲ್ಲದೆ ಇರೋದು ಅಂತ, ಜ್ಞಾನಂ ಅಂದರೆ ಒಂದು ಅರಿವು ಅನ್ನೋ ಅರ್ಥದಲ್ಲಿ ತಗೊಂಡು ಒಂದು ಮಾಡಿದ್ರೆ, ಸತ್ಯಂ ಅಂದರೆ ಶಾಶ್ವತವಾದದ್ದು, ಚೇಂಜ್ ಆಗದೇ ಇರೋದು, ಚೇಂಜ್ ಆಗಲ್ಲ, ಯಾವತ್ತೂ ಒಂದೇ ತರಹ ಇರುತ್ತಲ್ಲ, ಬ್ರಹ್ಮ ಯಾವತ್ತೂ ಚೇಂಜ್ ಆಗಲ್ಲ ಅಂಥೇಳಿ ಪರಬ್ರಹ್ಮನ ಹೇಳ್ತಾ ಇರೋದು. ಹಾಗಿರೋದ್ರಿಂದ ಇದೆಲ್ಲ ಗುಣಗಳಾಗಿರಬಹುದು, ಇದೆಲ್ಲ ಪರಬ್ರಹ್ಮನಿಗೆ ಗುಣಗಳು ಅಂತ ಹೇಳ್ತಾರೆ. ಅಂದರೆ ಏನಾಯಿತು, ಗುಣಗಳು ಬೇರೆ ಪರಬ್ರಹ್ಮ ಬೇರೆ ಅಂತಾಯಿತು. ಅವನ ಗುಣಗಳಿದು ಅಂತ ಬೇರೆ ಬೇರೆ ಅಂತ. ಆವಾಗ ಅವರು ಏನು ಹೇಳಿದ್ರು, ಇವರು ಯಾದವ ಪ್ರಕಾಶರು, ಎರಡೂ ಒಂದೇ ಅಂತ ಹೇಳ್ತಾ ಇದ್ದಾರೆ. ಈ ಗುಣಗಳೇ ಪರಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ.
ಇವರು ಪರಬ್ರಹ್ಮನಿಗೆ ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಆ ವ್ಯತ್ಯಾಸ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ಪುಷ್ಪದ ಉದಾಹರಣೆ ಕೊಡ್ತಾರೆ. ಪುಷ್ಪ ಏನು ತುಂಬ ಸುಂದರವಾಗಿರುತ್ತೆ, ನೋಡೋದಕ್ಕೆ ಸೌಂದರ್ಯ ಪುಷ್ಪದಲ್ಲಿ ವಿಶೇಷವಾದ ಗುಣ ಅದು. ಆಮೇಲೆ ತುಂಬ ಮೃದುವಾಗಿರುತ್ತೆ, ಸುವಾಸನೆಯಿಂದ ಕೂಡಿರುತ್ತೆ. ಈ ಸುವಾಸನೆಯಾಗಲಿ, ಮೃದುತ್ವವಾಗಲಿ, ಸೌಂದರ್ಯವಾಗಲಿ, ಇದೆಲ್ಲ ಪುಷ್ಪದ ಒಂದು ಗುಣಗಳಾಯಿತು. ಪುಷ್ಪ ಬೇರೆ, ಗುಣಗಳು ಬೇರೆ ಅಂತ ಒಂದು ದೃಷ್ಟಿಯಿಂದ. ಈ ಗುಣಗಳಲ್ಲಿ ಯಾರ್ದು ಅಂತ ಹೇಳಿದ್ರೆ ಪುಷ್ಪದ ಗುಣಗಳು ಅಂತ ಹೇಳ್ತೀವಿ. ಅಂದರೆ ಪುಷ್ಪ ಬೇರೆ ಅಂತ ಆಯಿತು ಅಂತ. ಪುಷ್ಪಕ್ಕೆ ಇನ್ನೂ ಅನೇಕ ಗುಣಗಳಿರುತ್ತೆ. ಇದು ಒಂದೇ ಅಲ್ಲ, ಈ ಮೂರೇ ಅಲ್ಲ, ಬೇಕಾದಷ್ಟು ಇರುತ್ತೆ. ಅವೆಲ್ಲವೂ ಕೂಡ ಪುಷ್ಪದ ಗುಣಗಳೇ ಅಂತ. ಒಂದು ದೃಷ್ಟಿಯಿಂದ ಇದು ಬೇರೆ ಅಂತ ಹೇಳೋಕ್ಕಾಗಲ್ಲ, ಇದೇನೇ ಅದು ಅಂತೂ ಹೇಳ್ಬೋದು. ಆದ್ದರಿಂದ ಪುಷ್ಪವೇ ತಮ್ಮ ಗುಣಗಳಲ್ಲಿ ಸೇರಿಕೊಂಡಿರುತ್ತೆ ಅಂತಲೂ ಹೇಳ್ಬೋದು, ಬಿಡಿಯಾಗಿದೆ ಅಂತ ಹೇಳ್ಬೋದು. ಎರಡೂ ಇದೆ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರು ಎರಡು ಒಂದೇನೆ ಅಂತ ಹೇಳ್ತಾ ಇದ್ದಾರೆ. ಎರಡು ಒಂದೇ ಅಲ್ಲ, ಬೇರೆ ಬೇರೆಯಾಗೂ ಇರುತ್ತೆ, ಒಂದೇನೂ ಆಗಿರುತ್ತೆ ಅಂಥೇಳಿ ಪ್ರತಿಪಾದನೆ ಮಾಡ್ತಿದ್ದಾರೆ. ಇದೇ ಅಭಿಪ್ರಾಯ. ಆದ್ದರಿಂದ ತಾವು ದಯವಿಟ್ಟು ಈ ತರಹ ತಪ್ಪನ್ನು ಹೇಳಬಾರ್ದು ಅಂತ ಹೇಳ್ಬಿಡ್ತಾರೆ. ತಪ್ಪನ್ನು ಪಾಠ ಮಾಡಬಾರ್ದು, ವಿಷ ಬೀಜಗಳನ್ನು ಬಿತ್ತಬಾರ್ದು ಈ ಹುಡುಗರ ಮನಸ್ಸಿನಲ್ಲಿ ಅಂತ ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ಬಿಡ್ತಾರೆ ರಾಮಾನುಜರು. ಅದಕ್ಕೆ ಅವ್ರ ಕೋಪ ಅಂದರೆ ಮಿತಿ ಮೀರಿದ ಕೋಪ ಬಂದ್ಬಿಡುತ್ತೆ. ಎಷ್ಟು ಜನ ಹುಡುಗರ ಮುಂದೆ ಹೇಳ್ಬಿಟ್ಟಿದ್ದಾನೆ ತಂದು ತಪ್ಪು ಅಂತ. ಆಚಾರ್ಯ ಪರಂಪರೆಯಲ್ಲಿ ಬಂದಿದ್ದನ್ನು ಹೇಳ್ತಾ ಇದ್ದೀನಿ, ಅದನ್ನು ತಪ್ಪು ಅಂತ ಹೇಳ್ತಾನೆ. ಇವನು ಹೊಸದಾಗಿ ಒಂದು ವ್ಯಾಖ್ಯಾನ ಕೊಡ್ತಾ ಇದ್ದಾನೆ. ಆ ವ್ಯಾಖ್ಯಾನ ಚೆನ್ನಾಗಿದೆ, ಸರಿಯಾಗಿದೆ, ಅವ್ರ ಬುದ್ಧಿ ಒಪ್ಕೋತಾ ಇದೆ ಅದು ಸರಿಯಾಗಿದೆ ಅಂತ. ಆದರೆ ಅಭಿಮಾನ ಬಿಟ್ಕೊಡಲ್ಲ, ಒಪ್ಕೊಳಕ್ಕಾಗಲ್ಲ ಅಂಥೇಳಿ ಇದು ಮಾಡ್ತಾ ಇದ್ದಾರೆ. ಸರಿ, ಏನು ಮಾಡ್ತಾರೆ, ಕೋಪ ಬಂದ್ಬಿಟ್ಟು, ತುಂಬ ಕೋಪ ಬಂದ್ಬಿಡ್ತು. ಹೀಗೆ ಮಾಡೋ ಹಾಗಿದ್ರೆ ವಿಷ ಬೀಜ ಅಂತ ಹೇಳಿದ್ರೆ, ಹೌದು ವಿಷ ಬೀಜನ ಕಿತ್ತು ಹಾಕಬೇಕು. ನಾನು ಈ ವಿಷ ಬೀಜವನ್ನು ನಿನ್ನಂಥ ರಾಮಾನುಜ ಅಂತ ವಿಷ ಬೀಜವನ್ನು ಕಕ್ತಾ ಇಲ್ಲ, ಇವನ್ನ ಕಿತ್ತು ಹಾಕ್ತೀನಿ ನಾನು ಸಮೂಲವಾಗಿ, ಬೇರೆ ಸಮೇತ ಕಿತ್ತು ಹಾಕ್ತೀನಿ, ನೀನು ಹೊರಗಡೆ ಹೋಗು ಅಂಥೇಳಿ, ಇನ್ನು ಮುಂದೆ ನನ್ನ ಪಾಠಕ್ಕೆ ಬರಬೇಡ ನೀನು ಅಂಥೇಳಿ ಹೊರಗಡೆ ಓಡಿಸ್ತಾರೆ, ಡಿಸ್ಮಿಸ್ ಮಾಡ್ತಾರ ಅಂತ. ಇನ್ನು ಪಾಠಶಾಲೆಗೆ ಬರಬೇಡ ನೀನು ಅಂತ. ಯಾಕೆಂದರೆ ಈ ಪಾಠಶಾಲೆ ಯಾರಿಗೆ? ವಿದ್ಯಾರ್ಥಿಗಳಿಗಿದೆ. ನೀನು ವಿದ್ಯಾರ್ಥಿ ಅಲ್ಲ, ನೀನೇ ಅಂತೂ ಆಚಾರ್ಯ ಆಗ್ಬಿಟ್ಟಿದ್ಯಾ. ಆಚಾರ್ಯ ಅಷ್ಟೇ ಅಲ್ಲ, ಮತ್ತೆ ಕರೆಕ್ಟ್ ಮಾಡ್ಕೋತ, ಆಚಾರ್ಯ ಅಷ್ಟೇ ಅಲ್ಲ, ಆಚಾರ್ಯರಲ್ಲಿರೋ ತಪ್ಪನ್ನು ಕಂಡುಹಿಡಿಯೋ ಅಂತ ಆಚಾರ್ಯರಿಗೂ ಆಚಾರ್ಯ ಆಗ್ಬಿಟ್ಟಿದೆ. ಇದು ವ್ಯಂಗ್ಯ. ಇದು ಅವ್ರು ನಿಜವಾಗ್ಲೂ ಆ ಅರ್ಥದಲ್ಲಿ ಹೇಳಿಲ್ಲ, ವ್ಯಂಗ್ಯದಲ್ಲೇ ಹೇಳ್ತಾರೆ. ಹೊರಟು ಅದರಿಂದ ಆಚಾರ್ಯನಿಗೂ ಆಚಾರ್ಯ ಆಗ್ಬಿಟ್ಟಿದೆ, ಅದರಿಂದ ನೀನು ಪಾಠಕ್ಕೆ ಬರಬೇಕಾಗಿಲ್ಲ, ಹೋಗು ನೀನು ಅಂತ ಹೇಳಿ ಓಡಿಸ್ಬಿಡ್ತಾರೆ. ಇವ್ರು ಪಾಪ ತಲೆ ತಗ್ಗಿಸ್ಕೊಂಡು ಕೈ ಮುಗಿದ್ಕೊಂಡು ಹೋಗಲ್ಲ, ಹಾಗೆ ನಿಂತಿರ್ತಾರೆ. ಯಾಕೆಂದ್ರೆ ಪಾಠಶಾಲೆಯಿಂದ ಕಳಿಸೋದು ಅಂತ ಹೇಳಿದ್ರೆ ಏನರ್ಥ, ಹೋಗೋಕ್ಕಾಗಲ್ಲ ಅಂಥೇಳಿ ಇದು ಮಾಡ್ತಾರೆ. ಅದಕ್ಕೆ ನೋಡು, ಇವನು ಕೈಲಾಸಂ ಅವನು ಹೋಗ್ತಾನ ಇಲ್ವಾ, ನೀನೇ ತಳ್ತೀಯ ನೋಡು ಅಂತ ಆರ್ಡ್ರ್ ಮಾಡಿಬಿಡ್ತಾರೆ. ಅಂದರೆ ಅಷ್ಟು ಅವ್ರು ಪರ್ಟಿಕ್ಯುಲರ್ ಆಗಿದ್ದಾರೆ, ಹೋಗಲೇಬೇಕು, ಅವ್ರು ನಿಲ್ಲಬಾರ್ದಿಲ್ಲಿ ಅಂತ. ಇಲ್ಲ ಇಲ್ಲ ನಾನೇ ಹೊರಡ್ತೀನಿ ಅಂತ ಹೇಳಿ ಅವರು ಹೊರಗೆ ಬಂದುಬಿಡ್ತಾರೆ. ಮುಗೀತು, ಅವ್ರಿಗೂ ಪಾಠಶಾಲೆಗೂ ಅಲ್ಲಿ ಕನೆಕ್ಷನ್ ಬಿಟ್ಟು ಹೋಯಿತು, ಮುಗೀತು ಅಂತ. ಆಮೇಲೆ ಏನು ಮಾಡ್ತಾರೆ, ತಿರುಕಚ್ಚಿ ಹತ್ರ ಬರ್ತಾರೆ. ಬಂದು ತಿರುಕಚ್ಚರ್ಮಿಗಳೇ ಹೀಗೆ ಆಯಿತು ಅಂತೆಲ್ಲ ಹೇಳ್ತಾರೆ. ತುಂಬ ಶೋಕಪೀಡಿತರಾಗಿರ್ತಾರೆ. ಅವ್ರು ಕೇಳ್ತಾರೆ ಏನಾಯಿತು ಅಂತ, ಇದೆಲ್ಲ ಕಥೆ ಎಲ್ಲ ಫುಲ್ ಹೇಳ್ತಾರೆ, ಹೀಗಾಯಿತು ಅಂತ. ಆ ತಿರುಕಚ್ಚರ್ಮಿಗಳು ಒಳ್ಳೇದಾಯಿತು ಬಿಡು, ಅವ್ರು ಬಿಟ್ಟಿಯಲ್ಲ, ನನಗೂ ಅಷ್ಟು ಅದೇ ಬೇಕಾಗಿತ್ತು, ಅವ್ರ ಹತ್ರ ಮತ್ತೆ ಹೋಗಬೇಡ, ಇನ್ನು ನೀನು ಹೇಳಿರೋ ವಿಷಯ ಎಲ್ಲ ಸರಿಯಾಗಿದೆ, ಅವ್ರು ಒಪ್ಕೊಳ್ಳಿ ಬಿಡಲಿ ಅದು ಬೇರೆ ವಿಷಯ, ನೀನು ಹೇಳಿದ ವಿಷಯ ಸರಿಯಾಗಿದೆ, ಅದರಿಂದ ಇನ್ನು ಮುಂದೆ ಆ ಪಾಠಕ್ಕೆ ಹೋಗಬೇಡ ನೀನು ಅಂಥೇಳಿ. ಮತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀನು ತೀರ್ಥ ಕೈಂಕರ್ಯ ಮಾಡ್ಕೊಂಬ, ನಿನ್ನ ಆಜ್ಞೆ ಆಗಿರೋ ತೀರ್ಥ ಕೈಂಕರ್ಯಕ್ಕೆ ಅದನ್ನು ಮಾಡ್ತಾ ಬಾ ನೀನು ಅಂಥೇಳಿ ಹೇಳ್ತಾರೆ. ಇವ್ರಿಗೂ ಸರಿ ಅಂಥೇಳಿ ಒಪ್ಕೊಂಡ್ಬಿಡ್ತಾರೆ. ಒಪ್ಕೊಂಡು ಮುಂದೆ ತೀರ್ಥ ಕೈಂಕರ್ಯಕ್ಕೆ ಸಿದ್ಧ ಆಗ್ತಾರೆ. ಇದರ ಮಧ್ಯೆ ಏನಾಗುತ್ತೆ, ಈ ವಿಷಯ ಹರಡುತ್ತೆ. ತಿರುಕಚ್ಚಿಯವರ ಮೂಲಕ ಯಾದವ ಪ್ರಕಾಶರಿಗೆ, ಯಾಮನಾಚಾರ್ಯರಿಗೆ ಈ ವಿಷಯ ತಲುಪತ್ತೆ. ಅವರು ಕೇಳಿ ತುಂಬ ಸಂತೋಷ ಆಗ್ಬಿಡುತ್ತೆ. ಮೊದಲು ಇವ್ರ ಹತ್ರ ಪಾಠ ಕಲಿತಾ ಇರೋ ಯಾದವ ಪ್ರಕಾಶ ಹತ್ರ ಪಾಠ ಕಲಿಯೋದು ಅವ್ರಿಗೆ ಇಷ್ಟವಿರಲಿಲ್ಲ. ಅದರ ಆರಂಭದಲ್ಲಿ ಒಪ್ಕೊಂಡ್ರು. ಯಾತಕ್ಕೆ ಅಂತ ಹೇಳಿದ್ರೆ, ಪೂರ್ವ ಪಕ್ಷಕ್ಕೆ ಬೇಕಾಗತ್ತೆ ಅಂತ, ಬೇರೆ ಸಿದ್ಧಾಂತಗಳು ತಿಳ್ಕೊಂಡಿರ್ಬೇಕು. ರಾಮಾನುಜ ಇವನ್ ನಾಲೆಡ್ಜ್ ವೈಡ್ ಆಗಿರಬೇಕು, ತಿಳ್ಕೊಬೇಕು. ಯಾದವ ಪ್ರಕಾಶರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದರಿಂದ ತಿಳ್ಕೊಳ್ಳಿ ಅನ್ನೋ ಅರ್ಥದಲ್ಲೇ ಇದು ಮಾಡಿದ್ರು. ಆದರೆ ಅವ್ರದ್ದೆಲ್ಲ ಸರಿಯಾಗಿರಲ್ಲ ಅಂತ ಯಾಮನವ್ರಿಗೂ ಗೊತ್ತಿತ್ತು. ಅಂದರೆ ಅದ್ವೈತದ ಪ್ರಕಾರ ಹೇಳ್ತಾರೆ, ಇಲ್ಲಿ ಇವರ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಅನುಗುಣವಾಗಿ ಅದು ಇರಲ್ಲ, ಸ್ವಲ್ಪ ಕೆಲವು ಕಡೆ ವಿರೋಧವಾಗಿ ಹೋಗುತ್ತೆ, ಅದರಿಂದ ಅದು ಬೇಡ ಅಂತಿರುತ್ತೆ. ಸದ್ಯ ಬಿಟ್ನಲ್ಲ ಅಂಥೇಳಿ ಅವ್ರಿಗೆ ತುಂಬ ಖುಷಿ ಆಗ್ಬಿಡುತ್ತೆ, ರಾಮಾನುಜ ಬಿಟ್ಟ ಅಂತ. ಅದು ಅಷ್ಟೇ ಅಲ್ಲ,
ರಾಮಾನುಜ ಇದಕ್ಕೆ ಒಂದು ವಿವರಣೆ ಕೊಟ್ಟಿದ್ದಾನೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮಗೆ ಅಂತ ಕೇಳಿದಾಗ ಏನು ವಿವರಣೆ ಅಂತೆಲ್ಲ ಇವ್ರು ಹೇಳಿದ್ರಲ್ಲ, ಅದನ್ನು ಕೇಳಿ ಯಾಮನಾಚಾರ್ಯ ಬಹಳ ಖುಷಿ ಆಗ್ಬಿಡುದು. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ, ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಉದಾಹರಣೆ ಸಮೇತ ಕೊಟ್ಟಿದ್ದಾನೆ ಅಂಥೇಳಿ ಬಹಳ ಸಂತೋಷ ಆಗೋಯ್ತು ಅವರಿಗೆ. ತುಂಬ ಒಳ್ಳೆ ಕೆಲಸ ಆಯಿತು. ಇನ್ನು ಅವನು ತೀರ್ಥ ಕೈಂಕರ್ಯ ಮಾಡ್ತೀನಿ ಅಂತ ಹೇಳಿದಲ್ಲ, ಮಾಡ್ಕೊಂಬರಲಿ ಅಂಥೇಳಿ ಅವ್ರನ್ನ ಹೇಗಾದರೂ ಇಲ್ಲಿ ಕರೆಸ್ಬಿಡ್ಬೇಕು ಶ್ರೀರಂಗಕ್ಕೆ ಅಂತ ಅವ್ರಿಗೆ ಇಷ್ಟ. ಅದನ್ನು ಮುಂದೆ ಮಾಡ್ತಾರೆ. ಹಾಗಿದ್ದಾಗ ಅವರು ಸ್ವಲ್ಪ ಹಿಂದಿನ ಕತೆಗೆ ಹೋಗೋಣ. ಹಿಂದಿನ ಕತೆ ಅಂತ ಹೇಳಿದ್ರೆ ಹಿಂದೆ ಅದನ್ನು ಹೇಳಿದ್ದೆ, ಆದರೂ ಕೂಡ ಈ ಕಾಂಟ್ಯಾಕ್ಟ್ ಜ್ಞಾಪಿಸ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಆಗಿದ್ದದು. ಯಾಮನಾಚಾರ್ಯರಿಗೆ ವಯಸ್ಸಾಗ್ತಾ ಬಂದ ಮೇಲೆ ಅವರು ಮುಂದಿನ ಪೀಠಾಧಿಪತಿಗಳು ಯಾರು ಅಂತ ಡಿಸೈಡ್ ಮಾಡಿ ಅದಕ್ಕೋಸ್ಕರ ತೀರ್ಮಾನ ಮಾಡಬೇಕು ಅಂತಿದ್ದಾಗ ಅವರೇನು ತೀರ್ಮಾನ ಮಾಡಬೇಕಾಗಿರಲಿಲ್ಲ, ಹಿಂದೆನೇ ಪರಂಪರೆಯಲ್ಲಿ ಬಂದುಬಿಟ್ಟಿದೆ. ಒಂಥರ ವಿಗ್ರಹ ಇದೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ನಾಥಮುನಿಗಳ ಕಡೆಯಿಂದ ಬಂದಿದ್ದು, ಅದನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು ಅಂತಲೂ ಹೇಳಿದ್ದೀನಿ. ಹಿಂದಿನ ಕಥೆಗಳೆಲ್ಲ ಇದೆ. ಅದನ್ನು ಈ ಆಚಾರ್ಯರು ಯಾವಾಗ ಬರ್ತಾರಪ್ಪ ಅಂತ ಯಾರೂ ಒಂದು ಗೊತ್ತಿರಲಿಲ್ಲ ಮೊದಲು. ಈಗ ರಾಮಾನುಜರೊಂದು ಗೊತ್ತಾದ ಮೇಲೆ ರಾಮಾನುಜರು ಬರಬೇಕು ಅಂಥೇಳಿ ತುಂಬ ಇಷ್ಟಪಡ್ತಿದ್ರು. ಅದಕ್ಕೋಸ್ಕರ ಪೆರಿ ನಂಬಿನ ಕರೆದುಬಿಟ್ಟು ಅವ್ರನ್ನ ರಾಮಾನುಜನ್ ಕರ್ಕೊಂಬಂದ್ಬಿಡು ಇಲ್ಲಿ ಅಂಥೇಳಿ ಹೇಳ್ತಾರೆ. ಆ ಸ್ಟೇಜ್ ಬಂತು. ಹೇಗಿದ್ರು ಅಲ್ಲೂ ಬಿಟ್ಟಿದ್ದರಿಂದ ಈ ಕರ್ಕೊಂಬಂದ್ಬಿಟ್ರೆ ಸರಿಯಾಗಿರುತ್ತೆ, ಇಲ್ಲೇ ಬಂದುಬಿಡ್ಲಿ ಅಂಥೇಳಿ ಕಳಿಸಿ ಇವರು ಹೋಗಿ ಕರ್ಕೊಂಬರ್ತಾರೆ. ಬರೋ ಅಷ್ಟೊತ್ತಿಗೆ ಇವರಿಗೆ ತುಂಬ ವಯಸ್ಸಾಗಿರುತ್ತೆ, ಅವರ ಕಾಯಿಲೆನೂ ಜಾಸ್ತಿ ಆಗಿರುತ್ತೆ. ಹಾಗೆ ಕೊನೆಗೆ ಇವರು ಪರಂಪರಿಸ್ಬಿಡ್ತಾರೆ. ಆ ಕಥೆಯೆಲ್ಲ ಹಿಂದೆ ನಾವು ನೋಡಿದ್ದೀವಿ. ಅದನ್ನು ಕೊನೆಗೆ ಅವ್ರನ್ನ ವಿಜಯ ಮಾಡಿಸ್ಕೊಂಡು ಹೋಗುವಾಗ ರಥದಲ್ಲಿ ಬ್ರಹ್ಮರಥ ಅಂತ ಅದು ಹೋಗುವಾಗ 3 ಬೆರಳು ಮಡಿಸ್ಕೊಂಡಿದ್ದ ರಾಮಾನುಜ ಬಂದು ನೋಡಿದ್ರು. ರಾಮಾನುಜ ತುಂಬ ದುಃಖ ಆಗ್ಬಿಡುತ್ತೆ. ಅಯ್ಯೋ ಹೀಗೆ ಆಗೋಯ್ತಲ್ಲ, ನಾನು ಬರೋ ಅಷ್ಟೊತ್ತಿಗೆ ಈಗ ಮುಗಿದೋಯ್ತಲ್ಲ, ಈಗ ಅವ್ರು ನೋಡೋಕ್ಕಾಗಿಲ್ವಲ್ಲ ಆಚಾರ್ಯರನ್ನ, ತುಂಬ ವ್ಯಥೆ ಪಡ್ಕೋತಾರೆ. ಅವ್ರು ನಾನು ನೋಡಬೇಕು ಅಂತ ಇಷ್ಟಪಟ್ಟು ಕರೆದಿದ್ರು, ನನಗೆ ಅವ್ರು ನೋಡೋ ಭಾಗ್ಯ ಸಿಗಲ್ವಲ್ಲ ಅಂಥೇಳಿ ತುಂಬ ಇದು ಮಾಡ್ತಾರೆ. ಆಮೇಲೆ ಬೆರಳು ಮಾಡಿಸ್ಕೊಂಡಿದ್ದು ಅದನ್ನು ಹೇಳ್ತಾರೆ. 3 ಪ್ರತಿಜ್ಞೆ ಮಾಡ್ತಾರೆ. ಅವ್ರಿಗೇನು ಮನಸ್ಸಲ್ಲಿತ್ತು, ಸಂಕಲ್ಪ ಇತ್ತು, ನಾನು ನಡೆಸ್ಕೊಡ್ತೀನಿ, ಅವರ ಅನುಗ್ರಹ ಆಶೀರ್ವಾದ ಇದ್ದರೆ ಅಂಥೇಳಿ ಅದನ್ನು ಮಾತು ಕೊಡ್ತಾರೆ. ಅದಾಯಿತು. ಅದು ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಏನಾಯಿತು, ಇವರು ಇಲ್ಲಿಂದ ಪೆರಿನಂಬಿನ ಕರ್ಕೊಂಡು ಇವ್ರನ್ನ ರಾಮಾನುಜರು ಕರ್ಕೊಂಡು ಶ್ರೀರಂಗಕ್ಕೆ ಹೋದ್ರಲ್ಲ, ಹೋಗೋವಾಗ ಮನೇಲಿ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಮನೇಲಿ ಹೇಳಲಿಲ್ಲ. ಇವರೇನು ಮಾಡ್ತಾರೆ, ತಿರುಕಚಲಂಬಿಗೆ ಹೇಳ್ಬಿಟ್ಟಿದ್ದಾರೆ. ಮನೆಗೆ ಸ್ವಲ್ಪ ತಂಜಾಗಿ ಇನ್ಫಾರ್ಮೇಷನ್ ಕೊಟ್ಬಿಡಿ, ನಾನು ಶ್ರೀರಂಗಕ್ಕೆ ಹೋಗ್ತಾ ಇದ್ದೀನಿ ಅಂತ, ಅರ್ಜೆಂಟಾಗಿ ಹೋಗಬೇಕಾಗಿದೆ ಅಂಥೇಳಿ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಡಿ ಅಂತ. ಆ ತಿರುಕಚಲಂಬಿ ಏನು ಮಾಡಿದ್ದಾರೆ, ತಾವು ಹೋಗೋಕ್ಕಾಗಲ್ಲ ಅಂಥೇಳಿ ಅವ್ರ ಅಸಿಸ್ಟೆಂಟ್ ಒಬ್ಬ ಇದ್ದಾರಲ್ಲ, ಸಾರಥಿ ಅಂತ ಒಬ್ಬ ಇದ್ದಾರಲ್ಲ, ಅವನಿಗೆ ಹೇಳಿದ್ದಾರೆ ನೀನು ತಿಳಿಸ್ಬಿಡಪ್ಪ, ಅವರು ಅರ್ಜೆಂಟಾಗಿ ಶ್ರೀರಂಗಕ್ಕೆ ಹೋಗಿದ್ದಾರೆ, ಆಚಾರ್ಯರನ್ನ ಕರೆದಿದ್ದಾರೆ, ಆಚಾರ್ಯರು ನೋಡೋಕ್ಕೆ ಹೋಗಿದ್ದಾರೆ ಅಂತ ಹೇಳಪ್ಪ ಅಂತ. ಹಾಗೆ ಇವಳಿಗೆ ಇನ್ಫಾರ್ಮೇಷನ್ ಬರಲಿಲ್ಲ. ಅವನು ಹೇಳಕ್ಕೆ ಮರೆತು ಬಿಟ್ಟಿದ್ದಾನೆ, ಏನೋ ಆಯಿತು. ತಂಜಾಯಲ್ಲಿ ಒಬ್ಬಳೇ ಇದ್ದಾಳೆ. ಮಧ್ಯಾಹ್ನ ಆಯಿತು, ಅವ್ರು ಹೊರಟ ಮೇಲೆ ಮಧ್ಯಾಹ್ನ ಆಯಿತು, ಬರಲ್ಲ, ಊಟಕ್ಕೆ ಬರಲ್ಲ. ದಿನ ಮಧ್ಯಾಹ್ನ ಬಂದು ಊಟ ಮಾಡಿಕೊಂಡು ಹೋಗ್ತಾಯಿದ್ರು. ಇದೊಂದು ಅಭ್ಯಾಸ ಇತ್ತು. ಅಲ್ಲೇ ಹತ್ತಿರ ತಾನೆ, ಕಾಂಚೀಪುರದಲ್ಲೇ ಇದ್ದಿದ್ದು. ಹಾಗೆ ಇವರು ಬರಲಿಲ್ವಲ್ಲ, ಇಷ್ಟೊತ್ತಾಯಿತು ಇನ್ನೂ ಬರಲಿಲ್ಲ, ಏನು ಮಾಡೋದು, ಸರಿಯಾದ ದೇವಸ್ಥಾನ ಕಾರ್ಯದಲ್ಲಿ ಏನಾದರೂ ಇದ್ದಾರೇನೋ ನೋಡೋಣ ಅಂತ ಹೇಳಿಬಿಟ್ಟು ಇವಳು ಎಲ್ಲ ಕ್ಯಾರಿಯರ್ ಥರ ಎಲ್ಲ ಊಟ ಹೀಟೆಲ್ಲ ತೊಗೊಂಡು ಅವ್ರನ್ನ ಅಲ್ಲೇ ನೋಡಿ ಕೊಟ್ಬಿಡೋಣ ಅಂಥೇಳಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ದೇವಸ್ಥಾನ ಹುಡುಕಿ ಎಲ್ಲ ಮಾಡಿದ್ರೆ ಎಲ್ಲೂ ಕಾಣ್ತಾ ಇಲ್ಲ ಅವರು. ಕೊನೆಗೆ ಆ ತಿರುಕಚಲಂಬಿನ ಕೇಳಿದ್ರೆ ಗೊತ್ತಾಗತ್ತೆ ಅಂಥೇಳಿ ಇಲ್ಲಿ ಬರ್ತಾಳೆ. ಬಂದಾಗ ತಿರುಕಚಲಂಬಿ ಸಿಕ್ಕಿದಾಗ ಎಲ್ಲಿ ನಮ್ಮ ಯಜಮಾನರು ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ, ಇದು ಅಲ್ಲಿ ಶ್ರೀರಂಗಕ್ಕೆ ಹೋಗಿದ್ದಾನಲ್ಲ ಅಂತ ಹೇಳ್ತಾರೆ ಅವರು. ಆವಾಗ ಇವಳು ಶಾಕ್ ಆಯಿತು. ಶ್ರೀರಂಗ ತುಂಬ ದೂರ, ಕಾಂಚೀಪುರದ ಶ್ರೀರಂಗ ಸುಮಾರು ಒಂದು 270 ಕಿಲೋಮೀಟರ್ ಆಗುತ್ತೆ ಈಗಿನ ಒಂದು ಇದರಲ್ಲಿ. ಆವಾಗ ಶಾರ್ಟ್ಕಟ್ ಇತ್ತು ಏನೋ ಗೊತ್ತಿಲ್ಲ, ಏನು ನಡ್ಕೊಂಡು ಹೋಗಬೇಕು, ಸುಮಾರು ಸಮಯ ದಿನಗಳೇ ಆಗುತ್ತೆ ಹೋಗೋದಕ್ಕೆ. ಅಥವಾ ಒಂದು ಮಾತನರಿಗೆ ಹೇಳಿಲ್ವಲ್ಲ, ಹಾಗೆ ಹೊರಟ್ಬಿಟ್ಟಿದ್ದಾರೆ, ಇದೇನಿದು ಅಂತ ಅವಳಿಗೆ ಕೋಪ ಬಂದ್ಬಿಡುತ್ತೆ. ನನಗೆ ಹೇಳಿದೆ ಇದ್ದಕ್ಕೆ ಹೋಗ್ಬಿಟ್ಟು, ಇಲ್ಲಮ್ಮ ತುಂಬ ಅರ್ಜೆಂಟಾಗಿತ್ತು, ಹೋಗಬೇಕಾಗಿತ್ತು, ಆಚಾರ್ಯರು ಕರೆದಿದ್ದಾರೆ, ಯಾಮನಾಚಾರ್ಯರು ಕರೆದಿದ್ದಾರೆ, ಅದಕ್ಕೋಸ್ಕರ ಹೋಗಿದ್ದಾನೆ ಅಷ್ಟೇ, ಪೆರಿನಂಬಿ ಬಂದಿದ್ದರು, ಕರ್ಕೊಂಡು ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ರೆ ಅವಳಿಗೆ ಸಮಾಧಾನ ಆಗಲೇ ಇಲ್ಲ. ಏನಾದರೂ ಆಗಲಿ ಒಂದು ಮಾತು ನನ್ನ ಹತ್ರ ಹೇಳಿಬಿಟ್ಟು ಹೋಗಬಾರ್ದಾಗಿತ್ತ, ಹೀಗೆ ಮಾಡಿಬಿಟ್ಟಿದಾರಲ್ಲ ಅಂಥೇಳಿ, ಸರಿ ನೀವೆಲ್ಲ ಹೀಗೇನೆ ಅಂಥೇಳಿ ಕೋಪ ಮಾಡಿಕೊಂಡು ಇದು ಮಾಡಿ, ಇಲ್ಲ ನನಗೆ ಹೇಳಿ ಕಳಿಸಿದ್ರಪ್ಪ ಅಂಥೇಳ
ಹೇಳಕ್ಕೆ ಹೇಳಿದ್ರು. ಅವ್ರು ಹೇಳಕ್ಕೆ ಹೇಳೋದೇನು, ಬಂದು 1 ನಿಮಿಷ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು ಅಂತ ತುಂಬ ಲಾಜಿಕಲ್ಲಾಗಿ ಹೇಳ್ತಾಳೆ ಅವಳು. ಇಲ್ಲ ಅಂತಲ್ಲ, ಎಷ್ಟೇ ಅರ್ಜೆಂಟ್ ಇರಲಿ, ಎಷ್ಟು ದಿನ ಆಗುತ್ತೆ ಇಲ್ಲಿಂದ ಶ್ರೀರಂಗಕ್ಕೆ ಹೋಗೋಕ್ಕೆ, ನಾನು ಮನೆಗೆ ಬರೋಕ್ಕೆ ಒಂದು 10 ನಿಮಿಷ ಆಗಲ್ಲ. ಅದರ ಆಗಿನ ಇದರ ಸ್ಟ್ಯಾಂಡರ್ಡ್ಸಲ್ಲಿ 10 ನಿಮಿಷ ಆಗಲ್ಲ, ಬಂದು ಹೇಳೋಕ್ಕಾಗ್ತಿರಲ್ವ, ಹಾಗೆ ಹೋಗಿದೆ. ಸರಿ, ನಾನು ಬೇಕಾಗಿಲ್ಲ ಅವರಿಗೆ, ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾರೆ. ನಾನು ಲಾಸ್ಟ್ ಇದು ಕಡೆ ಪಕ್ಷ ಆಯಿತು ಅಂಥೇಳಿ, ಇಲ್ಲಮ್ಮ ಹೇಳಿದ್ದ ಅವನು ನನ್ನ ಹತ್ರ ಹೇಳಕ್ಕೆ ಹೇಳ್ದ, ನಾನು ಸಾರಥಿಗೆ ಹೇಳಿದೆ, ಎಲ್ಲ ಸಾರಥಿನ ಕರೆದು ಕೇಳ್ತಾರೆ. ಅದಕ್ಕೆ ಅಯ್ಯೋ ಮರ್ತುಬಿಟ್ಟೆ ನಾನು, ಬೇರೆ ಇನ್ಯಾವುದೋ ಕೆಲಸದಲ್ಲಿ ಅಂತ ಹೇಳ್ಬಿಡ್ತಾರೆ ಅವರು. ಇದು ವಿಧಿ ಹೀಗೆಲ್ಲ ಆಟ ಆಡಿಸುತ್ತೆ. ಸರಿ, ಅವಳಿಗೆ ತುಂಬ ಕೋಪ ಬರುತ್ತೆ. ಆಯಿತು ಹೋಗಿ ಅಂಥೇಳಿ ವಾಪಸ್ ಬರ್ತಾಳೆ. ಇದೆಲ್ಲ ಆದಮೇಲೆ ಅವರೆಲ್ಲ ಅಲ್ಲಿ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಶ್ರೀರಂಗದಲ್ಲಿ ವಾಪಸ್ ಬರ್ತಾರೆ. ವಾಪಸ್ ಬಂದಾಗ ಮನೆಗೆ ಬರ್ತಾರಲ್ಲ, ಚೆನ್ನಾಗಿ ಹಿಡ್ಕೊತಾಳೆ ಆ ಟೈಮಿಗೆ, ಬಿಡಲ್ಲ. ಯಾಕಂದರೆ ಅವಳಿಗೆ ಕೋಪ ಇದೆ ಒಂಥರ, ಏನು ಹೇಳಿದೆ ಹಾಗೆ ಹೋಗಿದಾರಲ್ಲ. ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಆಗಲಿ, ಮುಖ್ಯವಾಗಿರಲಿ, ಮನೆ ಹೆಂಡತಿಗೆ ಒಂದು ಮಾತು ಹೇಳಿಬಿಟ್ಟು ಹೀಗೆ ಊರಿಗೆ ಹೋಗ್ತಾ ಇದ್ದೀನಿ ಅಂತ, ಒಂದು ಬೇರೆ ಊರಲ್ವಾ ಅದು, ಅಷ್ಟು ದೂರ ಪ್ರಯಾಣ ಆಗುತ್ತೆ ಅಂತ ಹೇಳಬೇಕಾಗಿತ್ತು, ಎಲ್ಲ ಹೇಳ್ತಾಳೆ. ಅದಕ್ಕೆ ಅವರು, ನೋಡಮ್ಮ ಹಾಗಲ್ಲ, ತುಂಬ ಇದು ನನಗೆ ಸನ್ನಿವೇಶ, ದುಃಖದ ಸನ್ನಿವೇಶ ಇದು, ಆಚಾರ್ಯ ಕರೆದಿದ್ದಾರೆ ಅಂಥೇಳಿ ನಾನು ತಕ್ಷಣ ಹೋಗಬೇಕಾಗಿತ್ತು, ಲೇಟ್ ಮಾಡೋ ಹಾಗಿಲ್ಲ ಅಂಥೇಳಿ, ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ, ಹೋಗ್ತಾ ಇದ್ದೆ. ಅಲ್ಲಿ ಹೋದ್ಮೇಲೆ ಹೀಗೆ ಆಗೋಯ್ತು, ನನಗೆ ತುಂಬ ವ್ಯಥೆ ಆಗುತ್ತೆ. ಅಯ್ಯೋ, ನನ್ನ ಆಚಾರ್ಯ ನೋಡೋಕ್ಕಾಗಿಲ್ಲ, ಮಾತಾಡ್ಸೋಕ್ಕಾಗಿಲ್ವಲ್ಲ ಅಂಥೇಳಿ ವ್ಯಥೆ. ಆ ವ್ಯಥೆಯಲ್ಲೇ ಬಂದಿದ್ದೀನಿ, ಈಗಲೂ ನನ್ನ ಹೃದಯ ಎಲ್ಲ ತುಂಬ ಭಾರವಾಗಿದೆ. ಈ ಸಮಯದಲ್ಲಿ ಇದೆಲ್ಲ ಕೇಳ್ತೀಯಲ್ಲ ಅಂತ. ಇನ್ಯಾವಾಗ ಕೇಳಲಿ ನಾನು, ನೀವು ಮಾಡಿ ತಪ್ಪು ಅಂತೆಲ್ಲ ತುಂಬ ಆರ್ಗ್ಯುಮೆಂಟ್ ಮಾಡ್ತಾಳೆ. ಅವ್ರಿಗೆ ಕೇಳಿ ಸಾಕಾಗೋಯ್ತು. ಅಲ್ಲಮ್ಮ, ನಿನ್ಗೆ ಗೊತ್ತಾಗ, ನೀನು ಯಾವುದೋ ಒಂದು ಸಣ್ಣ ಪ್ರಪಂಚದ ಒಳಗಡೆ ಇದೆಯಾ, ನೀನು ಅಷ್ಟರಿಂದ ಹೊರಗಡೆ ಬರ್ತಾ ಇಲ್ಲ. ನಾನು ಆಚಾರ್ಯನನ್ನು ಕರಿತಾ ಇದ್ದಾರೆ ಅಂಥೇಳಿ ಅಲ್ಲಿಗೆ ಹೋಗಿದ್ದೆ, ಅದಕ್ಕೋಸ್ಕರ ಇದೆಲ್ಲ ನೋಡೋಕ್ಕಾಗಲ್ಲ, ದಯವಿಟ್ಟು ಇದನ್ನು ದೊಡ್ಡದು ಮಾಡಬೇಡ, ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಿಮಗೆ ಇಡೀ ಪ್ರಪಂಚವೇ ನಿಮ್ಮ ಪ್ರಪಂಚ ಆಯಿತು, ಎಲ್ಲ ಜನಗಳು ನಿಮಗೆ ಬೇಕು, ನಿಮ್ಗೆ ಆಚಾರ್ಯ ಇರಬೇಕು, ಯಾಮನಾಚಾರ್ಯ ಇರಬೇಕು, ಆಮೇಲೆ ಯಾದವ ಪ್ರಕಾಶ್ ಇರಬೇಕು, ಆಮೇಲೆ ಇವರು ಬೇಕು, ತಿರುಕಚ್ಚಿ ನಂಬಿ ಬೇಕು, ಇವ್ರಿಗೆಲ್ಲ ಇದ್ದಾರೆ ನಿಮಗೆ, ಆಯಿತು. ಆದರೆ ನನಗೆ ಯಾರಿದ್ದಾರೆ, ನೀವು ಒಬ್ಬರೇ ತಾನೇ ಇರೋದು, ನೀವೇ ನನ್ನ ಪ್ರಪಂಚ, ಅದಕ್ಕೋಸ್ಕರ ನನಗೆ ಕೇಳ್ತಾ ಇದ್ದೀನಿ ಅಂತ. ಆರ್ಗ್ಯುಮೆಂಟ್ ತುಂಬ ಚೆನ್ನಾಗಿದೆ ಅವಳದು, ಹಂಗೆ ಆಗ್ತಾಳೆ. ಆದ್ದರಿಂದ ನೀವೇ ನನ್ನ ದೈವ, ನೀವೇ ನನ್ನ ಪ್ರಪಂಚ, ಆದ್ದರಿಂದ ನಿಮ್ಮನ್ನು ಬಿಟ್ಟಿರೋದು ಹೇಗೆ, ಅದೊಂದು ನಿಮ್ಮ ಪಾಡು ನೀವು ಹೊರಟು ಬಿಟ್ರಲ್ಲ, ನಾನು ಒಬ್ಬಳೇ ಮನೆಯಲ್ಲಿದ್ದೀನಿ, ನನ್ನ ಗತಿ ಏನು, ಯಾರಿದ್ದಾರೆ ನನಗೆ ಅಂತೆಲ್ಲ ಹೇಳ್ತಾಳೆ. ಅವರಿಗೆ ತುಂಬ ಸಾಕಾಗೋಗಿದೆ, ಮತ್ತೆ ಅದನ್ನೇ ಹೇಳ್ತಿದ್ದಾಳೆ ಅಂದ್ಬಿಟ್ಟು, ದಯವಿಟ್ಟು ನಿಲ್ಲಿಸ್ಕೊಪ್ಪ, ಇಲ್ಲಿ ಸಾಕು, ನಿಂದೇ ಬೇರೆ ಥಿಂಕಿಂಗೇ ಬೇರೆ, ನನ್ನ ಥಿಂಕಿಂಗೇ ಬೇರೆ, ಹಾಗಲ್ಲ, ಈಗ ಮನಸ್ಸು ನನಗೆ ತುಂಬ ನೋವಿದೆ, ಅದಕ್ಕೆ ಈ ಸಮಯದಲ್ಲಿ ಏನೋ ಆರ್ಗ್ಯುಮೆಂಟ್ ಮಾಡೋಕ್ಕೆ ಹೋಗಬೇಡ, ಬಿಟ್ಬಿಡು, ಸ್ಟಾಪ್ ಮಾಡು ಅಂಥೇಳಿ ಹೊರಟೇ ಬಿಡ್ತಾರೆ ಅವರು ದೇವಸ್ಥಾನಕ್ಕೆ. ಸರಿ, ಇವಳು ನೀನೇ ಮಾಡ್ತಾಳೆ, ಯಾವಾಗಲೂ ಹೀಗೆ ಮಾಡ್ತೀರಾ ನೀವು, ಒಂದು ಕೊನೆಗೆ ಒಂದು ಮಾತು ಹೇಳಿಬಿಟ್ಟು ಸುಮ್ಮನೆ ಇರೋದು ಅಂತ. ಹಾಗೆ ಆಯಿತು. ಸೊ ಹೀಗೆ ಒಂದು ಟಝಲ್ ಅನ್ನೋದು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಏನೋ ಮೊದಲಿಂದ ಆಗ್ತಾ ಇದೆ, ಅದೊಂದು ಆಯಿತು. ಇದ್ರ ಜೊತೆಗೆ ಪಾಪ ರಾಮಾನುಜರು ಯಾವ್ಯಾವ ಥರ ಎಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು ಅಂತ, ಕೆಲವೆಲ್ಲ ಅನಿವಾರ್ಯ ಅಂತ ಅನಿಸುತ್ತೆ. ಒಂದು ಮನೆ ಕಡೆ ಕಷ್ಟ, ಮನೆ ಕಡೆ ಅಂದರೆ ಹೆಂಡತಿ ಕಡೆಯಿಂದಲೇ ಸುಮಾರು ತೊಂದರೆಗಳಾಗಿದೆ. ಅವಳಿಗೂ ಇವ್ರಿಗೂ ಒಂಥರ ವೇವ್ ಲೆಂಗ್ತ್ ಮ್ಯಾಚ್ ಆಗ್ತಾ ಇಲ್ಲ, ಆದರೆ ಇಬ್ಬರು ಒಂಥರ ಬೇರೆ ಬೇರೆ ಸರ್ಕಲೆಲ್ಲ ಆಪ್ರೇಟ್ ಮಾಡ್ತಿದ್ದಾರೆ. ಹಾಗಾಗಿ ಟಝಲ್ಲು ಇವೆಲ್ಲ ಬರ್ತಾನೆ ಇರುತ್ತೆ. ಅಲ್ಲಿ ಪಾಠಶಾಲೆಗೆ ನೋಡಿದ್ರೆ, ಪಾಠಶಾಲೆಯಲ್ಲಿ ಒಳ್ಳೆ ಹೆಸರೆಲ್ಲ ಬರ್ತಾ ಇತ್ತು ಅವರಿಗೆ, ಆಚಾರ್ಯರೇ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಆದರೂ ಕೂಡ ಒಂದು ಅಸೂಯೆಯನ್ನು ಮಟ್ಟಕ್ಕೆ ಹೋಯಿತು, ಸಿದ್ಧಾಂತ ಬಿದ್ದೋಗುತ್ತೆ ಅನ್ನೋ ಭಯ ಉಂಟಾಯಿತು ಅವರಿಗೆ, ಯಾದವ ಪ್ರಕಾಶರಿಗೆ. ಅದರಿಂದ ಕಿರುಕುಳ ಶುರು ಆಯಿತು, ಆ ಹಿಂಸೆಗಳನ್ನ ತಡ್ಕೊಂಡ್ರು ಪಾಪ. ಇದು ಸಾಲದೇನೋ ಎಂಬಂತೆ ಇನ್ನೊಂದು ಗೋವಿಂದನ ಕಡೆಯಿಂದ ಒಂದು ಶುರು ಆಯಿತು ಇವರಿಗೆ. ಅದನ್ನು ಒಂದು ಸಲ ಒಂದು ಕಥೆ ಜ್ಞಾಪಿಸ್ಕೊಂಬೇಡ, ಕೆಲವು ಎಪಿಸೋಡ್ಸು. ಇದು ತುಂಬ ಅವರ ಮನಸ್ಸಿಗೆ ತುಂಬ ಹಿಂಸೆಯನ್ನು ಉಂಟು ಮಾಡಿಬಿಟ್ಟಿದೆ ಗೋವಿಂದನ ಪ್ರಕರಣ. ಅದು ಏನು ಅನ್ನೋದನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳೋಣ. ಗೋವಿಂದನ ಬಗ್ಗೆ ಗೊತ್ತು, ಹಿಂದೆ ಹೇಳಿದೆ. ಅವರು ರಾಮಾನುಜ ಚಿಕ್ಕಮ್ಮನ ಮಗ, ತಾಯಿಯ ತಂಗಿ ಮಗ, ತುಂಬ ಕ್ಲೋಸ್ ಆಗಿದ್ದವರು. ಈ ಇಬ್ಬರು ಕೂಡ ಒಂಥರ ಪ್ರಾಣ ಸ್ನೇಹಿತರು ಅಂತ ಹೇಳೋ ಹಾಗೆ, ಒಂಥರ ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳು, ತುಂಬ ಕ್ಲೋಸ್ ಆಗಿದ್ದವರು. ಇವರು ರಾಮಾನುಜ ಚಿಕ್ಕವನಾದ್ದರಿಂದ ಯಾವಾಗಲೂ ರಾಮಾನುಜನ ಫಾಲೋ ಮಾಡೋದು ಅವನಿಗೆ ಖುಷಿ, ರಾಮಾನುಜನ ಜೊತೆಯಲ್ಲಿ ಇರಬೇಕು ಅನ್ನೋ ಒಂದು ಆಸೆ. ಆದ್ದರಿಂದ ಪಾಠಕ್ಕೆ ಹೋಗುವಾಗಲೂ ಕೂಡ ರಾಮಾನುಜರು ಎಲ್ಲಿ ಪಾಠಕ್ಕೆ ಹೋಗ್ತಾರೋ ಅಲ್ಲೇ ಅವನು ಬಂದು ಸೇರ್ಕೊಳ್ಳೋದು. ಅವನಿಗೆ ಇಷ್ಟ ಇದೆಯೋ ಇಲ್ವೋ ಅದು ಬೇರೆ ವಿಷಯ, ರಾಮಾನುಜನ ಜೊತೆಯಲ್ಲಿ ಇರಬೇಕು ಅಂತ ಪಾಠದಲ್ಲಿ ರಾಮಾನುಜನ ಪಕ್ಕದಲ್ಲೇ ಕೂತ್ಕೊಳ್ಳೋದು, ಹೀಗೆಲ್ಲ ಆಗ್ತಾಯಿತ್ತು. ಯಾದವ ಪ್ರಕಾಶರಿದ್ದಕ್ಕೂ ಅವನು ಅಲ್ಲೇ ಬರಬೇಕು ಅಂಥೇಳಿ ಬಂದ.
ಬಂದುಬಿಟ್ಟು ಪಾಠ ಕಲಿತಾ ಇದ್ದಾನೆ. ಅವರು ರಾಮಾನುಜರು ತಿರುಕಚ್ಚಿ ನಂಬಿ ಇದರಲ್ಲಿ ಬಿಡಾರದಲ್ಲಿ ಅವರು ಕೂಡ ತಂಗಿದ್ರು. ಸೊ ಇವನು ಕೂಡ ಅಲ್ಲೇ ಬಂದು ಇರ್ತಾ ಇದ್ದ ಗೋವಿಂದರು. ಈ ಸ್ಟೇಜಲ್ಲಿ ಗೋವಿಂದ ಅವನು ಇವನು ಅಂತಲೇ ಹೇಳಬೇಕು, ಅದು ನನಗೆ ಹೇಳ್ತಾ ಇದ್ದೇನೆ. ಚಿಕ್ಕ ವಯಸ್ಸು. ಹಾಗೆ ಮಾಡ್ತಾ ಇರಬೇಕಾದ್ರೆ ಈ ಪಾಠ ಕಲಿತಾ ಇದ್ದರು. ತಿರುಕಚ್ಚಿ ನಂಬಿ ಹತ್ರ ಬಂದು ಇದು ಮಾಡಿದವಾಗ ಅವರು ಪಾಶರಗಳೆಲ್ಲ ಹೇಳ್ಕೊಡ್ತಾ ಇದ್ದರು. ಇವನು ಪಾಶರಗಳೆಲ್ಲ ಚೆನ್ನಾಗಿ ಅಧ್ಯಯನ ಮಾಡ್ತಿದ್ದ. ಈ ಸಂಪ್ರದಾಯ ಚೆನ್ನಾಗಿ ಬರ್ತಾ ಇತ್ತು. ಎಲ್ಲರಿಗೂ ಸಂತೋಷ ಆಯಿತು. ತಿರುಕಚ್ಚಿ ನಂಬಿಗೂ ಗೋವಿಂದರ ವಿಷಯದಲ್ಲೂ ಸಂತೋಷ ಇತ್ತು, ಅವ್ರ ಮನೆಯಲ್ಲೂ ಸಂತೋಷ ಇತ್ತು, ಎಲ್ಲ ಇತ್ತು. ಇವರಿಗೆ ಯಾದವ ಪ್ರಕಾಶರಿಗೂ ಒಂದು ಥರ ಸಂತೋಷ, ಯಾಕೆಂದರೆ ಇನ್ನು ಬುದ್ಧಿವಂತ ಇವನು ಅಂತ. ಬೇರೆ ವಿದ್ಯಾರ್ಥಿಗಳಿಗಿಂತ ಸ್ವಲ್ಪ ಉನ್ನತ ಮಟ್ಟದಲ್ಲಿರೋನು ಗೋವಿಂದ. ಆದರೆ ರಾಮಾನುಜರಿಗಿಂತ ಸ್ವಲ್ಪ ಕಡಿಮೆ. ರಾಮಾನುಜರು ಎಕ್ಸ್ಟ್ರಾರ್ಡಿನರಿ, ಅದರಿಂದ ನಂಬರ್ 1 ಅವರು ಫಸ್ಟ್ ರ್ಯಾಂಕ್ ಕೊಟ್ಬಿಟ್ರು, ಇಲ್ಲ ಅಂತಲ್ಲ. ಸೆಕೆಂಡ್ ಗೋವಿಂದ ಅಂತ, ಆಮೇಲೆ ಉಳಿದ ಶಿಷ್ಯರು ಅಂತ, ಆ ತರಹ ಒಂದು ಗ್ರಡೇಷನ್ ಅವರೇ ಮಾಡಿ ಇಟ್ಕೊಂಡಿದ್ರು ಯಾದವ ಪ್ರಕಾಶರು. ಅದರಂತೆ ನಡೀತಾ ಇತ್ತು. ಅವ್ರಿಗೂ ತುಂಬ ಖುಷಿ ಇತ್ತು ಒಂಥರ. ಆವಾಗ ಇದು ಸ್ವಲ್ಪ ದಿವಸ ಆದ ಮೇಲೆ ಏನಾಯಿತು, ಈ ಯಾದವ ಪ್ರಕಾಶ್ ಒಂದು ಸಂಚು ಮಾಡ್ತಾರೆ. ಸಂಚು ಅಂತ ಹೊರಗಡೆ ಹೇಳ್ಕೊಳ್ಳಲ್ಲ, ಆದರೆ ಅದು ಹಾಗೆ ಇದೆ. ಯಾಕೆ ಅಂದರೆ ಇವರಿಬ್ಬರು ಬಹಳ ಕ್ಲೋಸ್ ಆಗಿದ್ದಾರೆ. ರಾಮಾನುಜರು ಗೋವಿಂದರು ಇಬ್ಬರು ಬಹಳ ಕ್ಲೋಸ್ ಆಗಿದ್ದಾರೆ. ಕ್ಲೋಸ್ ಆಗಿದ್ದಾಗ ರಾಮಾನುಜರಿಗೂ ಯಾದವ ಪ್ರಕಾಶಕ್ಕೂ ಟಸಲೆಲ್ಲ ಮಧ್ಯೆ ಸ್ಟಾರ್ಟ್ ಆಗ್ತಾ ಇದೆ. ಹೆಚ್ಚು ಕಮ್ಮಿ ದಿನಬೆಳಗಾದರೆ ಒಂದು ಇದು ಟಸಲ್ ಬರುತ್ತೆ. ಅವ್ರು ಹೇಳಿದ್ರೆ ಒಪ್ಕೊಳ್ಳಲ್ಲ, ಇವರೊಂದು ಹೊಸ ವ್ಯಾಖ್ಯಾನ ಕೊಡ್ತಾರೆ, ಇದು ಮಾಡ್ತಾರೆ, ಹೀಗೆಲ್ಲ ಆಗ್ತಾ ಇತ್ತು. ಸೊ ಗೋವಿಂದನ ಅವ್ರ ಜೊತೆಯಲ್ಲಿ ಇದ್ದರೆ ಇವನು ತಲೆ ಕೆಡಿಸ್ಬಿಡ್ತಾನೆ ರಾಮಾನುಜ ಅಂಥೇಳಿ ಸ್ವಲ್ಪ ಇವರು ಸಪರೇಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾರೆ. ಸಪ್ರೇಟ್ ಮಾಡಬೇಕು ಅಂದರೆ ಹೇಗೆ ಅಂತ ಹೇಳಿದ್ರೆ, ಇಬ್ಬರನ್ನೂ ಬಿಡಿಸ್ಬೇಕು, ಇಬ್ಬರನ್ನೂ ಇದು ಮಾಡಬೇಕು ಅಂತ. ಆದರೆ ಒಬ್ಬರನ್ನ ಹೇಳ್ಕೊಂಡ್ರೆ ಇನ್ನೊಬ್ಬ ಬಂದೇ ಬರ್ತಾರೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಆಗಿನ ಕಾಲದಲ್ಲಿ ಅವರು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಹೊರಗಡೆ ಹೇಳ್ಕೊತಾ ಇರಲಿಲ್ಲ. ಗೋವಿಂದನ ತುಂಬ ಅಪ್ರಿಷಿಯೇಟ್ ಮಾಡೋದು, ಕೆಲವು ಜವಾಬ್ದಾರಿನೂ ಕೊಡೋದು. ಅದಕ್ಕೆ ಸರಿಯಾಗಿ ಏನಾಯಿತು, ಭಾಳ ಒಳ್ಳೆ ಸ್ಟ್ರಾಟಜಿಸ್ಟ್ ಅವರು ಯಾದವ ಪ್ರಕಾಶರು, ಕಡಿಮೆ ಏನಿಲ್ಲ. ಒಂದ್ಸಲ ಇವನು ಸಂಪೂರ್ಣ ಮತ್ತು ಇವರು ಕೈಲಾಸಂ ಇಬ್ಬರು ಅಸಿಸ್ಟೆಂಟ್ಗಳು ಇಬ್ಬರು ದುಡ್ಡು ಹೊಡೆಯೋದು ಅಂತ ಹೇಳಿದ್ರೆ, ಯಾರು ಕಾಣಿಕೆ ಕೊಟ್ಟಾಗ 110 ಕಾಯಿನ್ ಕೊಟ್ಟಿದ್ದು, ಸುವರ್ಣ ನಾಣ್ಯಗಳು, ಅದರಲ್ಲಿ 100 ಇದೆ ಅಂತ ಹೇಳಿ ಕೊಟ್ಟಿದ್ದು, 10 ಹೊಡೆದು ಬಿಟ್ಟಿದ್ದು, ಇದೆಲ್ಲ ಇದೆಯಲ್ಲ. ಇದೆಲ್ಲ ರಾಮಾನುಜರ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಯಿತು. ಆ ಟೈಮಲ್ಲಿ ಏನು ಮಾಡಿದ್ರು ಯಾದವ ಪ್ರಕಾಶರು, ಇಲ್ಲ ನಿನ್ನ ಇದು ಬುದ್ಧಿ ಗೊತ್ತಾಯಿತು, ನೀನು ತಪ್ಪು ಮಾಡಿದ್ಯಾ, ಅದರಿಂದ ಈ ಇನ್ಮೇಲೆ ಹಣ ವ್ಯವಹಾರ ಮಾಡಬೇಡ ಅಂಥೇಳಿ ಬೇರೆಯವ್ರಿಗೆ ಕೊಡ್ತೀನಿ ಅಂಥೇಳಿ ಓಪನ್ನಾಗಿ ಡಿಕ್ಲೇರ್ ಮಾಡಿ ಕೊಟ್ಬಿಟ್ರು. ಯಾರಿಗೆ ಕೊಟ್ಟರು? ಗೋವಿಂದನಿಗೆ ಕೊಟ್ಟರು. ಗೋವಿಂದ ಇನ್ನು ಮುಂದೆ ನೀರೇ ನೋಡ್ಕೋಬೇಕು ಫೈನಾನ್ಸ್ ಎಲ್ಲ ಅಂತ. ಅಂದರೆ ಕಾಣಿಕೆ ಬಂದರೆ ಸಂಪೂರ್ಣರು ತೊಗೊಂಡು ಇವ್ರು ಕೊಡ್ತಾರೆ. ಇವೆಲ್ಲ ಮೇಂಟೈನ್ ಮಾಡೋದು, ಅದನ್ನು ಇಟ್ಕೊಳ್ಳೋದು, ಭದ್ರಪಟ್ಟು ಇಟ್ಕೊಳ್ಳೋದು, ಅದೆಲ್ಲ ಗೋವಿಂದನಿಗೆ ಸರಿದ್ದು ಅಂತ. ಸೊ ಫೈನಾನ್ಸ್ ಬಂದಾಗ ಗೋವಿಂದನಿಗೆ ಖುಷಿ ಆಯಿತು. ಓಹೋ, ಆಚಾರ್ಯ ನಮಗೆ ಒಂದು ಸಲ ವಿಶೇಷ ಸ್ಥಾನ ಕೊಟ್ಟಿದ್ದಾರೆ ಅಂತ. ಯಾರಿಗಾದರೂ ಅದು ಆಗತ್ತೆ, ನ್ಯಾಚುರಲ್, ಅದೇನು ತಪ್ಪೇನಿಲ್ಲ. ಅದನ್ನು ಒಪ್ಕೊಂಡ್ರು. ಆಮೇಲೆ ಅವನು ಬಿಡಿಸಿದ್ರು. ಸೊ ಅವರಿಗೆಲ್ಲ ಗೋವಿಂದನ ಮೇಲೂ ಒಂದು ಇದು ಬಂತು, ಇವನು ನಮಗೆ ಕೈ ಕೊಡ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ ಅಂತ. ಇರಲಿ, ಆದರೆ ಆಚಾರ್ಯರೇ ಕೊಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಇದು ಒಂದು. ಅದಲ್ಲದೆ ಸಂಜೆ ಹೊತ್ತು ಬಾ, ನೀನು ನನಗೆ ಪಾಠ ಹೇಳ್ಕೊಡ್ತೀನಿ ನಿನಗೆ ಅಂಥೇಳಿ ಸ್ಪೆಷಲ್ ಪಾಠ ಹೇಳ್ಕೊಡ್ತೀವಿ. ಸ್ಪೆಷಲ್ ಕ್ಲಾಸ್ ಎಲ್ಲ ತೊಗೊಳಕ್ಕೆ ಶುರು ಮಾಡಿದ್ರು ಗೋವಿಂದನಿಗೆ. ಆವಾಗ ಕೂತ್ಕೊಂಡು ಎಲ್ಲ ಪಾಠ ಹೇಳ್ಕೊಟ್ಟು ಏನು ಪ್ರಶ್ನೆ ಇದ್ದರೂ ಕೇಳು ಅಂತ. ಅವರು ದೊಡ್ಡ ಪ್ರೊಫೆಸರ್ ಒಂಥರ ಯಾದವ ಪ್ರಕಾಶ್, ಸಬ್ಜೆಕ್ಟ್ ಚೆನ್ನಾಗಿ ಗೊತ್ತಿದೆ, ಅದರಿಂದ ಏನು ಯೋಚನೆ ಇಲ್ಲ, ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಹೇಳ್ಕೊಡ್ತಾರೆ. ನನಗೆ ವಿಶೇಷವಾಗಿ ಪಾಠ ಹೇಳ್ಕೊಡ್ತಾರೆ ಅಂತ ಒಂದು ಖುಷಿನೂ ಆಯಿತು ಗೋವಿಂದನಿಗೆ. ಎಲ್ಲ ಸೇರಿಕೊಂಡು ಒಂದು ಅಭಿಮಾನ ಶುರು ಆಯಿತು. ಅಲ್ಲೆಲ್ಲ ಅಭಿಮಾನದಿಂದ ಅಲ್ಲಿ ಪಾಠಗಳಾಗತ್ತೆ, ಸಂಜೆ ಪಾಠ ಆಗುತ್ತೆ. ಆಮೇಲೆ ತಿರುಕಚ್ಚಿ ಇದಕ್ಕೆ ಬಂದು ಏನೋ ಕಾಂಚೀಪುರಕ್ಕೆ ಬಂದು ರಾತ್ರಿ ಉಳ್ಕೊಳ್ಳೋದು, ಬೆಳಗ್ಗೆ ಹೋಗೋದು, ಹೀಗಾಗ್ತಿತ್ತಲ್ಲ. ಆವಾಗ ಏನಾಯಿತು, ಇಲ್ಲಿ ಬಂದು ಪಾಶರಗಳು ಹೇಳಿಸ್ಕೊಡೋದು ತಿರುಕಚ್ಚಿ ಹತ್ರ, ಅಲ್ಲಿ ಯಾದವ ಪ್ರಕಾಶರ ಆ ಪಾಠಗಳು ಹೇಳ್ಕೊಡೋದು, ಹೀಗೆ ಎರಡೂ ಆಗ್ತಾ ಇತ್ತಾ. ಅವರು ಸ್ಪೆಷಲ್ ಕ್ಲಾಸು ಅದು ಇದು ಅಂತ ತೊಗೊಳಕ್ಕೆ ಶುರು ಮಾಡಿದ ಮೇಲೆ ಇಲ್ಲಿ ಬರೋಕ್ಕಾಗಲ್ಲ, ಅಲ್ಲೇ ಇದು ಬಿಡ್ತೇನೆ ಅಂತ ಹೇಳಿ ರಾಮಾನುಜರಿಗೆ ಒಂದು ದಿವಸ, ಏನು ಇಷ್ಟೊತ್ತಾಯ್ತು, ರಾತ್ರಿ ಆಯ್ತು, ಇನ್ನೂ ಬರಲೇ ಇಲ್ವಲ್ಲ, ಇಷ್ಟು ಲೇಟ್ ಆಯಿತು, ಬಂದಿಲ್ವಲ್ಲ ಅಂತ ಗಾಬರಿ ಶುರು ಆಯಿತು. ಆಮೇಲೆ ಮಾರನೇ ದಿವಸ ಕೇಳಿದಾಗ ಅವರು, ಇಲ್ಲ ಇಲ್ಲೇ ಪಾಠ ಆಯಿತು, ನಾ ಇಲ್ಲೇ ಇದು ಬಿಟ್ಟೆ ಅಂತ. ಯಾಕಪ್ಪ ಹೀಗೆ ಮಾಡ್ತೀಯ ನೀನು, ಅಲ್ಲಿ ಬರಬಾರ್ದ, ಮನೆಗೆ ಬರಬಾರ್ದ, ಇಷ್ಟೆಲ್ಲ ಯಾಕೆ ಇದು ಮಾಡ್ತೀಯ ಅಂತ ಹೇಳಿದ್ರೆ, ನನಗೆ ಅವ್ರು ಹೇಳೋ ಪಾಠ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ರುಚಿಸ್ತಾ ಇದೆ ಅಂತ. ಅದನ್ನು ಹಾಗೆ ಕಂಟಿನ್ಯೂ ಮಾಡಿ ಅಲ್ಲೇ ಮುಂದುವರಿಸೋದು, ದಿನ ಇಲ್ಲಿ ಬರೋದೇ ಇಲ್ಲ, ನಿಲ್ಲಿಸ್ಬಿಟ್ಟು ಅಲ್ಲೇ ಎದ್ದು ಬಿಡೋದು, ಹೀಗೆ ಮಾಡೋದು. ಅವರು ಯಾದವ ಪ್ರಕಾಶ್ ಎನ್ಕರೇಜ್ ಮಾಡಿ ಅವ್ನು ಕೂರಿಸ್ಕೊಂಡ್ರು.
ಇವ್ರಿಗೆ ರಾಮಾನುಜರಿಗೆ ತಿರುಕಚ್ಚಿಗೆ ಗಾಬರಿಯಿಂದ ಗಾಬರಿ, ಅಯ್ಯೋ ಹೀಗೆ ಮಾಡ್ತಾ ಇದ್ದಾನಲ್ಲ ಅಂಥೇಳಿ ಒಂಥರ ವರಿ ಶುರುವಾಗೋಯ್ತು. ಹೀಗಾಯ್ತಲ್ಲ ಅಂತ. ಆದರೆ ಬಂದು ಕೇಳಿದ್ರು ಯಾತಕ್ಕೆ ಅಂತ. ಆವಾಗ ಒಂದು ದಿವಸ ಓಪನ್ ಆಗಿ ಗೋವಿಂದ ಹೇಳ್ಬಿಟ್ಟ, ಏನು ನನಗೆ ನೀವು ಹೇಳೋ ಪಾಠ ಇದೆಯಲ್ಲ ಇದು ಇಷ್ಟ ಇಲ್ಲ ಅಂತಲ್ಲ, ಆದರೆ ಇದಕ್ಕಿಂತ ಯಾದವ್ ಪ್ರಕಾಶರು ಹೇಳೋ ಪಾಠ ಇದೆಯಲ್ಲ ಅದು ತುಂಬ ಇಷ್ಟ ಆಗಿದೆ ನನಗೆ, ಅದು ನನಗೆ ಅಪೀಲ್ ಆಗಿದೆ, ಅದನ್ನು ಬುದ್ಧಿ ಹಿಡಿಸ್ತಾ ಇದೆ, ಅದೇ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ, ಆದ್ದರಿಂದ ಅಲ್ಲೇ ಇರ್ತೀನಿ, ಅಲ್ಲೇ ಕೇಳ್ತೀನಿ ನಾನು ಅಂಥೇಳಿ ಇಲ್ಲಿ ಬರಲ್ಲ ಅಂಥೇಳಿ ತೀರ್ಮಾನ ಮಾಡಿ ಅಲ್ಲೇ ಎದ್ದು ಬಿಡ್ತಾರೆ. ಅದಂತೂ ಇವ್ರಿಗೆ ತುಂಬ ಒಚ್ಚಲಾಟ ಆಯಿತು. ಗೋವಿಂದನ ಹಾಗೆ ಬಿಡೋದು ಅಂತ ಹೇಳಿದ್ರೆ ರಾಮಾನುಜರಿಗೆ ಮಾತ್ರ ಸಾಧ್ಯನೇ ಆಗಲ್ಲ, ಮನಸ್ಸಲ್ಲೂ ಊಹೆ ಮಾಡೋಕ್ಕಾಗಲ್ಲ, ಹಾಗಾಯಿತು. ಆದರೆ ವಿಧಿ ಇಲ್ಲ. ಎಷ್ಟೋ ಬುದ್ಧಿವಾದಗಳು ಹೇಳಿ ನೋಡ್ತಾರೆ, ತಿರುಕಚ್ಚಿ ಹೇಳಿ ನೋಡ್ತಾರೆ, ಯಾವುದನ್ನು ಎಲ್ಲ ಕೇಳಿಸ್ಕೊಂಡ್ಬಿಟ್ಟು ನೀವೇನು ಬೇಕಾದ್ರೂ ಹೇಳಿ, ಆದರೆ ನನಗೆ ಅವ್ರ ಪಾಠನೇ ರುಚಿಸ್ತಾ ಇದೆ, ಅದರಿಂದ ಅಲ್ಲೇ ಇರ್ತೀನಿ ನಾನು ಅಂಥೇಳಿ ಮಾಡ್ತಾರೆ. ಇವ್ರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಹೀಗಿದ್ದಾಗ ಗ್ರ್ಯಾಜುಲಿ ಏನಾಯಿತು, ಒಂದು ದಿವಸ ಪಾಠ ಮುಗಿಸ್ಕೊಂಡು ಬಂದಿದ್ದಾನೆ, ತಿರುಕಚ್ಚಿ ಹತ್ರ ಬಂದಿದ್ದಾನೆ. ರಾಮಾನುಜರು ನೋಡಿದ್ರೆ ಅಲ್ಲಿ ಹಣೆಯಲ್ಲಿ ಏನೂ ಇಲ್ಲ, ಖಾಲಿ. ಅವನು ಊರ್ದು ಪುಂಡ್ರ ಧರಿಸ್ಕೊಡ್ತಾ ಇದ್ದವನು ಚೆನ್ನಾಗಿ ಸ್ಪಷ್ಟವಾಗಿ ಅದನ್ನು ಖಾಲಿ ಹಣೆಯಲ್ಲಿ ಬಂದಿದ್ದಾನೆ. ಏನಪ್ಪ ನೋಡಿದ ತಕ್ಷಣ ಅವ್ರಿಗೆಲ್ಲ ಶಾಕ್ ಆಯಿತು. ಏನಪ್ಪ ಹೀಗಾಗಿಬಿಟ್ಟಿದೆ ಗೋವಿಂದ, ಯಾತಕ್ಕೆ ಹಣೆ ಏನೂ ಇಲ್ಲ, ಹಣೆಯಲ್ಲಿ ಏನೂ ಇಲ್ಲ, ಊರ್ದು ಪುಂಡ್ರ ಏನಾಯಿತು ಅಂತ ಹೇಳಿದ್ರೆ, ಇಲ್ಲ ನಾನು ಧರಿಸ್ಕೋತಾ ಇಲ್ಲ, ಕೆಲವು ದಿವಸ ನಾನು ಬಿಟ್ಬಿಟ್ಟಿದ್ದೀನಿ ಅಂತಾನೆ. ಯಾಕೆ ಅಂತ ಹೇಳಿದ್ರೆ, ಬೇಡ ನನಗೆ ಅದಲ್ಲಿ ಯಾಕೋ ರುಚಿ ಇಲ್ಲ ಅಂಥೇಳಿ, ಇಷ್ಟವಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಬರೀ ಹಣೆಯಲ್ಲಿ ಶೂನ್ಯಲ್ಲ ಆಟ. ಅಲ್ಲಿ ಯಾದವ್ ಪ್ರಕಾಶ್ ಖುಷಿ ಆಯಿತು, ಸದ್ಯ ನಾಮ ಹಾಕೋದು ಬಿಟ್ಟಲ್ಲ ಇವನು ಅಂಥೇಳಿ ಅವ್ರಿಗೊಂದು ಖುಷಿ ಇದೆ. ಸರಿ ಇವನು ಹೀಗಾಗ್ಬಿಟ್ಟಿದ್ದಾನೆ. ಸರಿ ಇವರು ಹೇಳಿ ನೋಡ್ತಾರೆ, ಇಲ್ಲಪ್ಪ ಹಾಗೆ ಮಾಡಬಾರ್ದು, ಅವ್ನು ಸಂಪ್ರದಾಯ ಬಿಡಬೇಡ, ನೀನು ಪಾಠ ಕಲಿ ಅವ್ರ ಹತ್ರ ಬೇಡ ಅಂತ ಹೇಳಿದಾರೆ, ಅದು ನಮ್ಮ ಸಂಪ್ರದಾಯ ಬಿಡಬೇಡ ಅಂತ ಹೇಳ್ತಾರೆ. ಇಲ್ಲ ನನಗೆ ಅದರಲ್ಲಿ ಏನೋ ಆಸಕ್ತಿ ಅಷ್ಟಿಲ್ಲ, ಬಿಡ್ತೀನಿ ಅಂಥೇಳಿ ಬಿಟ್ಬಿಟ್ಟ. ಇನ್ನೂ ಸ್ವಲ್ಪ ದಿವಸ ಕಳೀತು. ಅವಾಗೇನು ಮಾಡ್ದ, ಒಂದು ದಿವಸ ಬಂದಾಗ ಚೆನ್ನಾಗಿ ವಿಭೂತಿ ಇಟ್ಕೊಂಡು ಬಂದುಬಿಟ್ಟಿದ್ದಾನೆ. ಆವಾಗ ಇವರಿಗೆ ನಿಜ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಮೊದಲು ಇದನ್ನು ಇಟ್ಕೊಂಡಿದ್ದ ಊರ್ದು ಪುಂಡ್ರ, ಅದು ಹೋಯಿತು ಶಿವನಿಲಾಟ, ಹೀಗೆ ನೋಡಿದ್ರೆ ವಿಭೂತಿ. ಇವನು ಮನೆಗೆ ಹೋಗಿದ್ದಾನೆ, ಗೋವಿಂದ ಮನೆಗೆ ಹೋಗಿದ್ದಾನೆ. ಅವ್ರ ಅಪ್ಪ ಅಮ್ಮನ ನೋಡಬೇಕು ಅಂತ ವೀಕೆಂಡಲ್ಲಿ ಯಾವಾಗಲೂ ಒಂಥರ ಹೋಗ್ತಿರಲಿಲ್ಲ, ಮತ್ತು ಯಾವಾಗಲೂ ಒಂದ್ಸಲ ಹೋಗಿದ್ದಾನೆ. ಹೋಗಿ ಅವ್ರು ನೋಡಿದ್ರೆ ಅವ್ರ ಗಾಬರಿ. ಮೊದಲು ಖಾಲಿ ಹಣೆ ಇದ್ದಾಗ ಒಂಥರ ಗಾಬರಿ, ಈಗ ವಿಭೂತಿ ಇಟ್ಕೊಂಡು ಬಂದಾಗ ಅವನು ತುಂಬ ಬೇಜಾರಾಗೋಗ್ಬಿಟ್ಟು ಚೆನ್ನಾಗಿ ಬೈದ್ಬಿಟ್ರು ಅವ್ರ ತಂದೆ. ಏನಿಂಥ ಕೆಲಸ ಮಾಡ್ತಾ ಇದೆಯಾ, ನಮ್ಮ ಕುಲಕ್ಕೆ ಅವಮಾನ ಮಾಡ್ತಾ ಇದ್ದಾನೆ, ಹೀಗೆ ಮಾಡೋದು ಹಾಗೆ ಹೀಗೆ ಅಂತ ಏನೇನು ಹೇಳಬಾರ್ದು ಎಲ್ಲ ಹೇಳಿ ಚೆನ್ನಾಗಿ ಬೈದು ಬಿಟ್ಟಿದ್ದಾರೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ, ನೀನು ಹಳೇ ಗೋವಿಂದನ್ ಥರ ಆದರೆ ಊರ್ದು ಪಂಡ್ರ ಇಟ್ಕೊಂಡು ಬರೋ ಹಾಗಿದ್ರೆ ಬಾ, ಇಲ್ದೇ ಈ ಮನೆಯಲ್ಲಿ ನಿನ್ನ ಜಾಗ ಇಲ್ಲ ಅಂಥೇಳಿ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿಬಿಡ್ತಾರೆ. ನಾಳೆ ಬೆಳಗ್ಗೆವರೆಗೂ ಒಂದು ಗಡುವು ಕೊಡ್ತೀನಿ, ಅಷ್ಟರೊಳಗೆ ಇನ್ನು ಊರ್ದು ಪಂಡ್ರ ಇಟ್ಕೊಂಡು ಬರದೇ ಇದ್ದರೆ ನಿನ್ನ ಮನೇಲಿ ಸೇರಿಸಲ್ಲ ಅಂತೆಲ್ಲ ಹೇಳ್ಬಿಡ್ತಾರಲ್ಲ. ಅದಕ್ಕೆ ಇವರೇನು ಮಾಡ್ತಾನೆ, ರಾತ್ರಿ ಎಲ್ಲ ಮಲಗಿದ, ಬೆಳಗ್ಗೆ ಎದ್ದು 4 ಗಂಟೆಗೆ ಹೊರಟ್ಬಿಟ್ಟ. ಎಲ್ಲ ಇವರು ಬೆಳಗ್ಗೆ ಎದ್ದು ನೋಡ್ತಾರೆ, ಪತ್ತೆ ಇಲ್ಲ, ಗೋವಿಂದ ಗೋವಿಂದ ಅಂತೆಲ್ಲ ಮನೆಯೆಲ್ಲ ಪೂರ್ತಿ ಹುಡುಕ್ತಾರೆ, ಎಲ್ಲೂ ಸಿಕ್ಕಲ್ಲ. ಅದಕ್ಕೆ ಅವ್ರ ತಾಯಿಗೆ ಪಾಪ ತುಂಬ ಬೇಜಾರಾಗುತ್ತೆ. ನೀವು ಚೆನ್ನಾಗಿ ಬೈದ್ಬಿಟ್ಟಿರೇನೆ, ಅದಕ್ಕೇ ಹೀಗಾಗಿದ್ದು, ಯಾಕೆ ಬೈದ್ರಿ, ಅಷ್ಟೆಲ್ಲ ಬೈಬಾರ್ದಾಗಿತ್ತು, ಏನೋ ಅವನು ಹೇಳಿದ್ರೆ ಕೇಳಿದ್ರೆ ನಿಧಾನವಾಗಿ ಮಾಡ್ತಾ ಇದ್ದ, ನೀವು ಬೈದಿದ್ದು ತಪ್ಪು ಅಂಥೇಳಿ ಇವರಿಬ್ಬರಿಗೂ ಜಗಳ. ಅದಕ್ಕೆ ಇಲ್ಲ, ನಾನು ಅಂದ್ಕೊಂಡಿರಲಿಲ್ಲ, ಬೈದರೆ ಈಗ ಓಡೋಗ್ಬಿಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, ಏನೋ ಹಾಗೆ ಹೇಳದೆ ಹೋದರೆ ಅವನು ಬದಲಾವಣೆ ಆಗಲ್ಲ, ವಾಪಸ್ ಬರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೇಳಿದೆ ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಅವರು ಹುಡುಕಿದಾಗ ಒಂದು ಚೀಟಿ ಇಟ್ಟಿದ್ದಾನೆ, ನಾನು ಅಲ್ಲಿ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ, ನೀವು ಬೇಡ ಅಂತ ಹೇಳಿದ್ರೆ, ಇಲ್ಲಿರೋದು ಬೇಡ ಅಂತ ಹೇಳಿದ್ರಲ್ಲ, ನಾನು ಬದಲಾವಣೆ ಆಗದೆ ಬೇಡ ಅಂತ ಹೇಳಿದ್ರೆ ನಾನು ಬದಲಾವಣೆ ಆಗೋಲ್ಲ, ನನ್ನ ತೀರ್ಮಾನ, ಆದ್ದರಿಂದ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಾಗೆ ಪಾಠಶಾಲೆಗೆ ಹೋಗ್ಬಿಡ್ತೀನಿ ಅಂತೇಳಿ ಒಂದು ಚೀಟಿ ಬರೆದ್ಬಿಟ್ಟು ಅವ್ರಿಗೆ ತುಂಬ ದುಃಖ ಆಗೋಯ್ತು. ಏನು ಮಾಡೋದು, ಆದರೂ ಅವ್ರಿಗೆ ಇಷ್ಟ ಇಲ್ಲ, ಹೀಗೆ ಬದಲಾವಣೆ ಆಗೋದು ಇಷ್ಟ ಇರಲಿಲ್ಲ. ಸೊ ಹೀಗಾಯಿತು. ಹೀಗೆ ಕಳೀತಾ ಬಂತು. ಸ್ವಲ್ಪ ದಿವಸ ತಿರುಕಚಿರಂಬಿಗಳು ಬಂದರು. ಅವರೇನೇ ಇವ್ರನ್ನ ಸಿಗ್ತಿರ್ಲಿಲ್ಲ, ಯಾಕೆಂದರೆ ಇಲ್ಲೂ ತಿರುಕಚಿರಂಬಿ ಇದಕ್ಕೂ ಬರ್ತಾ ಇರಲಿಲ್ಲ, ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ, ಪಾಠಶಾಲೆಗೆ ಹೋಗಿ ನೋಡೋಕ್ಕಾಗಲ್ಲ. ಆದ್ದರಿಂದ ಅವನು ಯಾವಾಗ ಮನೆಗೆ ಹೋಗ್ತಾನೆ ನೋಡಿಕೊಂಡು ಆ ಟೈಮ್ಗೆ ಇವರು ಅವ್ರ ಊರಿಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾನೆ ಗೊತ್ತಾದ ಮೇಲೆ ಅಲ್ಲಿ ಬಂದು ಹಿಡಿದಿದ್ದಾರಂತ ಗೋವಿಂದನ. ಬಂದು ಎಲ್ಲ ಅವನಿಗೆಲ್ಲ ಇದು ಅಡ್ವೈಸ್ ಎಲ್ಲ ಮಾಡೋಕ್ಕೆ ಹೋದರು. ಎಲ್ಲ ಕೇಳಿಸ್ಕೊಂಡಿದ್ದಾನೆ ಗೋವಿಂದ. ಕೇಳ್ಕೊಂಡೆಲ್ಲ ಮುಗಿದ್ಮೇಲೆ, ಆಯಿತು ನಂಬಿಗಳೇ, ನೀವು ಹೇಳೋದೆಲ್ಲ ಕೇಳಿಸ್ಕೊಂಡೆ ನಾನು, ಆದರೆ ನಾನು ಇದನ್ನು ಫಾಲೋ ಮಾಡೋಕ್ಕಾಗಲ್ಲ, ನನ್ನ ಮನಸ್ಸು ಚೇಂಜ್ ಆಗಿಬಿಟ್ಟಿದೆ, ಅದರಿಂದ ನನ್ನ ಮನಸ್ಸು ಯಾವುದಕ್ಕೆ ಇಷ್ಟವೋ ಅದನ್ನು ಮಾಡ್ತೀನಿ, ದಯವಿಟ್ಟು ಕ್ಷಮಿಸ್ಬೇಕು ನನ್ನ ಅಂತ ಹೇಳ್ಬಿಟ್ಟು ಹೊರಟೇ ಬಿಡ್ತಾನೆ. ಇವರು ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ ಇಷ್ಟು ಮಾತಾಡಿದ್ದು ವೇಸ್ಟ್ ಆಯಿತಾ, ಸರಿ ಯಾವತ್ತೋ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಇವ್ರು ಬರ್ತಾರೆ.
ಹೀಗೆ ಓಡ್ತಾ ಇದ್ದಾಗ ಏನಾಯಿತು, ಇವರು ಯಾದವ್ ಪ್ರಕಾಶರಿಗೆ ಸರಿ ನಾನು ಸಕ್ಸಸ್ಫುಲ್, ಒಂದು ಗೋವಿಂದನ್ನು ರಾಮಾನುಜನ್ನು ಬೇರ್ಪಡಿಸಿ ಅಂತ ಹೇಳಿದ್ರೆ ಅವರಿಬ್ಬರು ಮೀಟೇ ಮಾಡೋಕ್ಕಾಗಲ್ಲ. ಆದರೂ ಕೂಡ ಪಾಠಶಾಲೆಗೆ ಬಂದ ಇವರು ಪಕ್ಕದಲ್ಲೇ ಕೂತ್ಕೋತಾರೆ, ಅಲ್ಲಿ ಮಾತಾಡ್ತಾರೆ, ಅಲ್ಲಿ ಬೇರೆ ಏನು ಮಾತಾಡೋಕ್ಕಾಗಲ್ವಲ್ಲ, ಪಾಠದ ವಿಷಯ ಮಾತಾಡಬೇಕಷ್ಟೇ, ಇನ್ನೇನಿಲ್ಲ. ಆದರೆ ಅವನಿಗೆ ಇಷ್ಟಾದರೂ ಕೂಡ ಅಣ್ಣ ಅನ್ನೋ ಪ್ರೀತಿ ತುಂಬ ಇತ್ತು. ಇವ್ರಿಗೂ ಗೋವಿಂದ ತಮ್ಮ ಅಂಥೇಳಿ ಇವ್ರಿಗೂ ಅಷ್ಟೇ ಪ್ರೀತಿಯಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇಬ್ಬರು ಒಂದೇ ಥರ ಹಿಂದೆ ಹೇಗಿತ್ತೋ ಹಾಗೆ ಮೇಂಟೈನ್ ಮಾಡ್ಕೋತಾರೆ. ಅಂದರೆ ಇದು ಐಡಿಯಾಲಜಿಕಲ್ ಡಿಫರೆನ್ಸು. ಅವನೊಂದು ಸಿದ್ಧಾಂತವನ್ನು ಫಾಲೋ ಮಾಡ್ತಿದ್ದಾನೆ, ಇವರು ಇನ್ನೊಂದು ಸಿದ್ಧಾಂತವನ್ನು ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಅಲ್ಲಿ ಕ್ಲಾಶ್ ಆಗ್ತಾ ಇದೆ. ಅದನ್ನು ಬೇಡ ಬಿಟ್ಬಿಡು ಅಂತ ರಾಮಾನುಜರು ಅಡ್ವೈಸ್ ಮಾಡ್ತಿದ್ದಾರೆ ಗೋವಿಂದನಿಗೆ. ಇವನು ಕೇಳ್ತಾ ಇಲ್ಲ. ನಮ್ಮ ಸಂಪ್ರದಾಯ ತುಂಬ ಚೆನ್ನಾಗಿದೆ, ಇದನ್ನು ಇಟ್ಕೊ ನೀನು, ಇದರಿಂದ ಎಷ್ಟು ವರ್ಷಗಳು ನೀನು ಇದರಲ್ಲಿ ಮುಳುಗಿದವನು, ಯಾತಕ್ಕೆ ಇವಾಗ ಬದಲಾವಣೆ ಆಗಿದೆ, ಬೇಡ ಬಿಡು, ವಾಪಸ್ ಇದಕ್ಕೆ ಬಾ ಅಂತ ಹೇಳ್ತಿದ್ದಾರೆ. ಅದು ಅವನು ಕೇಳ್ತಾ ಇಲ್ಲ. ಏನು ಮಾಡಿದ್ರು ಅದಕ್ಕೆ ಒಪ್ತಾ ಇಲ್ಲ. ಹೀಗಾಗಿದೆ. ಯಾವುದೋ ಪ್ರಕಾರ ಖುಷಿ ಆಯಿತು, ಇವ್ರನ್ನಿಬ್ಬರನ್ನೂ ಬೇರ್ಪಡಿಸಿ ಆಯಿತು. ಇವರು ನಾರ್ಮಲಾಗಿ ಮೀಟ್ ಮಾಡ್ತಾ ಇಲ್ಲ. ಇವನ ಸಿಸ್ಟಮ್ಮು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಊರ್ದು ಪಟ್ಟಂಥ ಖಾಲಿ ಹಣೆಯಿಂದ ಒಂದು ವಿಭೂತಿಗೂ ಬಂದುಬಿಟ್ಟಿದ್ದಾನೆ. ಇನ್ನು ಯೋಚನೆ ಇಲ್ಲ, ಕೆಲಸ ಆಯಿತು ಅಂತ ಅವರು ಖುಷಿಯಾಗಿದ್ದಾರೆ. ಈ ಸಂದರ್ಭದಲ್ಲೇ ಇವರು ಕಾಶಿ ಸದಸ್ಸಿಗೆ ಹೋಗೋದು ಒಂದು ತೀರ್ಮಾನ ಆಯಿತಲ್ಲ. ಎಲ್ಲರನ್ನೂ ಕೇಳ್ತಾರೆ. ನಾನು ಬರ್ತೀನಿ ಅಂತ ಹೇಳ್ತಾನೆ. ಇವನು ಹೋಗಿ ಮನೇಲೇನು ಪರ್ಮಿಷನ್ ಏನಿಲ್ಲ, ಸುಮ್ಮನೆ ಹೇಳೋದು ಬರೋದಟ್ಟೆ, ಯಾಕೆಂದರೆ ಮನೇಲಿ ಸೇರಿಸಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಅವರು. ಆದ್ದರಿಂದ ಅವನು ಹೇಳಿಬಿಟ್ಟು ಇವನು ಹೊರಟ್ಬಿಡ್ತಾನೆ. ಹೊರಡುವಾಗಲೇ ದಾರಿಯಲ್ಲಿ ಒಂದು ಗೊತ್ತಾಗುತ್ತೆ, ರಾಮಾನುಜರು ಹೀಗೆಲ್ಲ ಸಂಚು ಮಾಡ್ತಾ ಇದ್ದಾರೆ ಕೊಲೆ ಮಾಡೋದಕ್ಕೆ ಅಂತ. ಅದಕ್ಕೋಸ್ಕರ ಹೇಳ್ಕೊಟ್ಟ. ಅದು ಪ್ರೀತಿ ಇದ್ದೇ ಇದೆ, ಅದರಿಂದ ಹೇಳಿಕೊಟ್ಟು ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಬಿಡಪ್ಪ ಅಂತ ಹೇಳ್ದ ಅಂತ ಹೇಳಿದ್ರೆ ಅದೆಲ್ಲ ಆಯಿತು. ಬಂದು ಕಾಶಿಗೆ ಬಂದಿದ್ದಾನೆ. ಕಾಶಿಗೆ ಬಂದ ಮೇಲೆ ಅಲ್ಲಿ ಏನು ಅಂದರೆ ಯಾದವ್ ಪ್ರಕಾಶ ಉಳಿದ ಶಿಷ್ಯನೆಲ್ಲ ಕರ್ಕೊಂಡ್ಬಂದರು. ಗೋವಿಂದ ಜೊತೆಲಿದ್ದಾನೆ ಅಂದರೆ ಅವ್ರಿಗೆ ಯಾವಾಗಲೂ ಖುಷಿ ಇರುತ್ತೆ. ಕರ್ಕೊಂಡ್ಬಂದಾಗ ಅಲ್ಲಿ ಒಂದು ಸಾಮಾನ್ಯ ಒಂದು ಸಂಪ್ರದಾಯ ಅಂತೂ ಅನಿಸುತ್ತೆ. ಗುರುಗಳು ಪ್ರತಿಯೊಬ್ಬ ಶಿಷ್ಯರನ್ನು ಗಂಗೆಯಲ್ಲಿ ಮುಳುಗಾಕಿ ಎತ್ತಾರೆ, ಒಂಥರ ಅವಗಾಹನ ಸ್ನಾನ ಮಾಡಿಸ್ತಾರೆ ಇವರೇನೆ ಅಂಥೇಳಿ. ಅದು ತುಂಬ ವಿಶೇಷ. ಶಿಷ್ಯರಿಗೆಲ್ಲ ಭಾಳ ಖುಷಿಯಾಗಿರುತ್ತೆ, ಗುರುಗಳು ನಮ್ಮನ್ನು ನೇರವಾಗಿ ಇದು ಮಾಡ್ತಾರೆ ಅಂತ. ಆವಾಗ ಒಂದು ಕೆಲಸ ಆಗುತ್ತೆ. ಇವರು ಮೊದಲಿಂದ ಹೇಳ್ತಾರೆ, ಇವನಿಗೆ ಗೋವಿಂದನಿಗೆ ಒಳ್ಳೆ ಕಾಲ ಅಂತೇನೋ ಹೇಳ್ತಾ ಇರ್ತಾರೆ, ಇಂಡಿಕೇಶನ್ ಕೊಡ್ತಿರ್ತಾರೆ. ಹಾಗೆ ಗೋವಿಂದನ ಕರೆದು ಮುಳುಗಾಕಿ ಇದರ ಗಂಗೆಯಿಂದ ಹೇಳೋವಾಗ ಅವ್ರ ಕೈಯಲ್ಲಿ ನೋಡಿದ್ರೆ ಒಂದು ಶಿವಲಿಂಗ ಇರುತ್ತೆ. ಅದು ಆಶ್ಚರ್ಯ ಆಯಿತು ಅವನಿಗೆ. ಹೇಗೆ ಮುಳುಗಾಕಿ ಹೇಳ್ತೀನಿ, ಕೈಯಲ್ಲಿ ಶಿವಲಿಂಗ ಬಂದುಬಿಡ್ತಲ್ಲ, ಹೇಗೆ ಬಂತು ಅಂತ. ಇದು ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ. ಇದು ಕತೆಗಳನ್ನೆಲ್ಲ ಹೇಳಲ್ಲ. ನನಗನ್ಸೋದು ಯಾವುದೋ ಪ್ರಕಾಶರದ್ದೇ ಏನಾದರೂ ಇರ್ಬೋದು, ಇದರಲ್ಲಿ ಏನೋ ಒಂದು ಮ್ಯಾಜಿಕ್ ಥರ ಏನೋ ಮಾಡಿದ್ದಾರೆ ಅಂತ. ಯಾಕೆಂದರೆ ಏನೋ ಒಂದು ಮಾಡಬೇಕು ಅಂತ ಅವ್ರಿಗಿದೆ, ಗೋವಿಂದನಿಗೆ ಮಾಡಬೇಕು ಅಂತ, ವಿಶೇಷವಾಗಿ ಮಾಡಬೇಕು ಅಂತ. ಅದಕ್ಕೋಸ್ಕರ ಕೈಯಲ್ಲಿ ಇಟ್ಕೊಂಡು ಅವನ ಕೈಗೆ ಇಟ್ಟರೋ ಅದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ ಕೈಗೆ ಬಂದುಬಿಡ್ತು. ಬಂದ ತಕ್ಷಣ ಅವನಿಗೊಂಥರ ಖುಷಿ ಆಯಿತು, ಶಿವಲಿಂಗ ಕೈಗೆ ಬಂದುಬಿಟ್ಟಿದೆ ಅಂತ. ಅದರ ಮೇಲೆ ಯಾದವ್ ಪ್ರಕಾಶರು ಹೊಗಳಿದ್ದೆ ಅವನಿಗೆ, ಎಂಥ ಒಂದು ಭಕ್ತ ನೀನು, ಶ್ರೇಷ್ಠನಾದ ಭಕ್ತ ನೀನು, ನೋಡು ನಿನ್ನ ಕೈಗೆ ಶಿವ ಕಾಶಿ ವಿಶ್ವನಾಥನೇ ಬಂದಿದ್ದಾನೆ, ವಿಶ್ವನಾಥನ ಶಿವಲಿಂಗ ಅದು ಅಂತ, ವಿಶ್ವನಾಥನೇ ಬಂದುಬಿಟ್ಟಿದ್ದಾನೆ ನೋಡು, ನಿನ್ನನ್ನು ಹುಡ್ಕೊಂಡು ಬಂದಿದ್ದಾನೆ ಅಂತ ಏನು ಪ್ರೈಸ್ ಮಾಡಿಬಿಟ್ಟು ಅವನಿಗೆ ಏನೋ ಒಂದು ಹೆಸರು ನಾಮಕರಣ ಮಾಡ್ತಾರೆ. ಆ ನಾಮಕರಣ ಏನಂದರೆ ಉಳ್ಳಂಗೈ ಕೊಳಂದ ನಾಯನಾರ್ ಅಂತ. ಉಳ್ಳಂಗೈ ಅಂದರೆ ಮಧ್ಯದ ಹಸ್ತ ಮಧ್ಯ ಅಂಗೈಯಲ್ಲಿ ಶಿವಲಿಂಗವನ್ನು ತಂದಂಥ ನಾಯನ್ಮಾರ್ಗಳಿದ್ದಾರಲ್ಲ, ಅದರಲ್ಲಿ ಇವನು ಒಬ್ಬ ನಾಯನ್ಮಾರ್ ಅಂಥೇಳಿ ಉಳ್ಳಂಗೈ ಕೊಳಂದ ನಾಯನಾರ್ ಅಂಥೇಳಿ ಅಲ್ಲೇ ಒಂದು ನಾಮಕರಣ ಮಾಡಿಬಿಡ್ತಾರೆ ಯಾದವ್ ಪ್ರಕಾಶರು ಗೋವಿಂದನಿಗೆ. ಅವನಿಗೂ ಬಹಳ ಖುಷಿ ಆಯಿತು. ಹಾಗೆ ಎಲ್ಲ ಮುಗಿಸ್ಕೊಂಡು ಬರ್ತಾನೆ. ಬಂದಾಗ ಇವನು ಕಾಶಿ ಎಲ್ಲ ಮುಗಿಸ್ಕೊಂಡು ಬಂದಾಗ ಇವ್ರನ್ನ ನೋಡ್ತಾನೆ. ಮನೆಗೆ ಹೋಗ್ತಾನೆ. ಮನೆಗೆ ಹೋದ ತಕ್ಷಣ ಅವ್ರಿಗೆ ಇದಾಗ್ಬಿಡುತ್ತೆ. ಇವನು ವೇಷ ಎಲ್ಲ ಪೂರ್ತಿ ಭಸ್ಮ ಎಲ್ಲ ಮೈಗೆಲ್ಲ ಭಸ್ಮ ಹಚ್ಕೊಂಡಿರ್ತಾನೆ, ಅದೊಂದು. ಆಮೇಲೆ ಇದು ಶಿವಲಿಂಗ ಕೈಲಿ ಇಟ್ಕೊಂಡಿರ್ತಾರೆ. ಅದು ನೋಡ್ಬಿಟ್ಟು ಅವ್ರಿಗೆ ಉರಿದು ಹೋಗ್ಬಿಡುತ್ತೆ, ಏನು ಹಿಂಗೆ ಚೇಂಜ್ ಆಗಿಬಿಟ್ಟಿದಲ್ಲ ಇವರು ಅಂತ. ಮತ್ತೆ ಬೈಯಕ್ಕೆ ಶುರು ಮಾಡ್ತಾ, ಏನೂ ಪ್ರಯೋಜನ ಇಲ್ಲ, ಅವನೇ ಇಲ್ಲ, ನೀವು ಏನು ಬೈದರೂ ಏನು ಪ್ರಯೋಜನ ಇಲ್ಲ, ನಾನು ಹೀಗೇನೆ ಬದಲಾವಣೆ ಆಗೋಯ್ತು, ನನಗಿದು ನನ್ನ ಹೆಸರೇ ಬದಲಾವಣೆ ಆಯಿತು ಅಂತ ಹೇಳ್ಕೊತಾನೆ. ಅದಕ್ಕೆ ಅವ್ರ ತಂದೆ ಚೆನ್ನಾಗಿ ಬೈತಾರೆ, ಯಾರ ಹೆಸರು ಚೇಂಜ್ ಮಾಡಿದ್ದು, ನಾನು ನಿನ್ನ ತಂದೆ, ನಾನು ಹೆಸರಿಟ್ಟಿದ್ದು ಗೋವಿಂದ ಅಂತ, ನೀನು ಯಾರು ಚೇಂಜ್ ಮಾಡೋಕ್ಕಾಗತ್ತೆ ಅಂತಾರೆ. ನೀವು ತಂದೆಯಾಗಿ ನೀವು ಹೆಸರಿಟ್ಟಿದ್ದು ಒಂದು, ಗುರುಗಳಾಗಿ ಅವ್ರು ಇನ್ನೊಂದು ಹೆಸರಿಟ್ಟರು, ನಾನು ಅದನ್ನೇ ಇಟ್ಕೋತೀನಿ ಅಂತ ಹೇಳಿಬಿಟ್ಟು
ನಾನು ಹೋಗ್ಬರ್ತೀನಿ ನಮಸ್ಕಾರ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾನೆ. ಎಲ್ಲಿ ಹೋಗ್ತಾನೆ ಅನ್ನೋದು ಗೊತ್ತಾಗಲ್ಲ, ಅವನು ಹೇಳಲ್ಲ. ಇಲ್ಲಿ ಪಾಠಕ್ಕೆ ಬರ್ತಾ ಇಲ್ಲ, ಯಾಕಂದರೆ ರಾಮಾನುಜರು ಮತ್ತೆ ಪಾಠಕ್ಕೆ ಬಂದರಲ್ಲ, ಬಂದು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಲ್ಲ ಆಯ್ತಲ್ಲ, ಆ ಟೈಮಲ್ಲಿ ಇರಲ್ಲ. ಆ ಯಾತಕ್ಕೆ ಅಂತ ಕೇಳಿದಾಗ ಅವರು ಯಾದವ ಪ್ರಕಾಶ್ ಹೇಳ್ತಾರೆ, ಅವನು ಇದರಲ್ಲಿ ಏನಮ್ಮ ಕಾಳಹಸ್ತಿಗೆ ಹೋಗಿದ್ದಾನೆ, ಅಲ್ಲಿ ಪೂಜೆ ಮಾಡ್ತಾ ಇದ್ದಾನೆ, ಶಿವನ ಪ್ರತಿಷ್ಠೆ ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾನೆ ಅಂಥೇಳಿ ಹೇಳ್ತಾರೆ. ಇನ್ನು ಅವನು ಬರಲ್ಲ. ಅವನು ಹಂಗೆ ಹೇಳಲ್ಲ. ಮೊದಲು ಯಾದವ ಪ್ರಕಾಶರು ರಾಮಾನುಜರು ಇವರೆಲ್ಲ ಕೇಳಿದಾಗ ಏನು ಹೇಳ್ತಾರೆ ಅಂದರೆ, ಅವನು ಎಂಥ ಒಂದು ಸ್ಥಿತಿಗೆ ಹೋಗಿದ್ದಾನೆ ಗೊತ್ತಾ, ಉನ್ನತವಾದ ಸ್ಥಿತಿಗೆ ಕಳಿಸ್ಕೊಟ್ಟಿದ್ದೀನಿ, ಏನೇನೋ ಹೇಳ್ತಾರೆ. ಅದಕ್ಕೆ ಕೇಳೋರು ಗಾಬರಿ ಆಗಬೇಕು, ಅವನೇನು ಮುಗಿದೋಯ್ತು ಅವನ ಕತೆ ಅನ್ನೋ ಹಾಗೆ ಅವನು ಮುಗಿಸ್ಬಿಟ್ಟಿದ್ದಾರೆ ಏನೋ ಅಂತ ಅನಿಸುತ್ತೆ. ಆ ಥರ ಒಂದು ವಿವರಣೆ ಕೊಟ್ಕೊಂಡು ಹೋಗ್ತಾರೆ. ಅದಕ್ಕೆ ಇವರೆಲ್ಲ ಗಾಬರಿಯಿಂದ ನೋಡ್ತಿರ್ತಾರೆ. ಸರಿಯಾಗಿಲ್ಲ, ಕಾಳಹಸ್ತಿಗೆ ಹೋಗಿದ್ದಾರೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾ ಇದ್ದಾನೆ ಅವನು, ಇನ್ನಿಲ್ಲಿ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ ಒಂಥರ ನೆಮ್ಮದಿ, ಒಂದು ದೃಷ್ಟಿಯಿಂದ ಸದ್ಯ ಇದ್ದಾನೆ, ಬದುಕಿದ್ದಾನೆ ಅನ್ನೋ ಹಾಗೆ. ಇನ್ನೊಂದು, ಅಲ್ಲಿ ಹೋಗ್ಬಿಟ್ನಲ್ಲ, ಇನ್ನು ಪೂರ್ತಿ ಅವನು ತನ್ನನ್ನು ಒಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಶೈವ ಸಂಪ್ರದಾಯಕ್ಕೆ ಅಂಥೇಳಿ, ವೈಷ್ಣವ ಸಂಪ್ರದಾಯ ಬಿಟ್ಬಿಟ್ಟ ಅಂಥೇಳಿ ಒಂದು ಬೇಜಾರಂದರೆ ಊಹೆ ಮಾಡೋಕ್ಕಾಗಲ್ಲ. ರಾಮಾನುಜರಂತೂ ಒಂದು ತರಹ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಅಯ್ಯೋ ಹೀಗಾಗೋಯ್ತಲ್ಲ ನಮ್ಮ ಗೋವಿಂದನಿಗೆ ಅಂತ. ಇನ್ನು ಇವರಿಗೆ ಹೋಪ್ ಇಲ್ಲ, ಇನ್ನು ವಾಪಸ್ ಬರ್ತಾನೆ ಅನ್ನೋ ಹೋಪ್ ಇಲ್ಲ, ಹಾಗಾಗೋಯ್ತು. ಅದು ಅವರಿಗೆ ಮಾನಸಿಕವಾಗಿ ತುಂಬ ವೇದನೆಯನ್ನು ಉಂಟು ಮಾಡ್ತಾ ಇತ್ತು. ಹಗಲು ರಾತ್ರಿ ಗೋವಿಂದನ ಬಗ್ಗೆ ಚಿಂತೆ ಮಾಡೋದು, ಹೀಗೆ ಮಾಡ್ತಾಯಿದ್ರು. ಅದು ಗೊತ್ತಾಗ್ತಿತ್ತು, ಅದನ್ನು ಹೇಳ್ಕೊತಾನೆ ಇದ್ದರು. ಆದರೆ ತಿರುಕಚ್ಚಿನೂ ಅವ್ರ ಹೋಪ್ಸ್ ಇರಲಿಲ್ಲ. ಆದರೂ ಏನೋ ಒಂದು ವರದ ಹಾಗೆಲ್ಲ ಬಿಡಲ್ಲ, ಮಾಡ್ತಾನೆ. ಒಂದು ಕಾಲ ತಗೊಳುತ್ತೆ, ಯಾವಾಗಲೂ ಒಂದ್ಸಲ ಬರ್ತಾನೆ. ಆದರೆ ಸದ್ಯಕ್ಕೆ ಬರೋ ತರಹ ಕಾಣಲ್ಲ, ಎಷ್ಟೋ ಸಮಯ ಆಗುತ್ತೆ, ಆಮೇಲೆ ಬಂದೇ ಬರ್ತಾನೆ ಅವನು, ಬಿಟ್ಟು ಹೋಗಲ್ಲ. ಏಕೆಂದರೆ ಹಿಂದಿನಿಂದ ಬಂದ ಸಂಸ್ಕಾರ ಇದೆಯಲ್ಲ, ಶ್ರೀ ವೈಷ್ಣವ ಸಂಸ್ಕಾರ ಸಂಪ್ರದಾಯ, ಅದವನಲ್ಲಿ ಬ್ಲಡ್ಡಲ್ಲಿದೆ, ಅದು ರಕ್ತದಲ್ಲಿದೆ, ಅದು ಬಿಟ್ಟು ಹೋಗೋಕ್ಕಾಗಲ್ಲ, ಬರ್ತಾನೆ ಅವನು. ಮಧ್ಯಕಾಲದಲ್ಲಿ ಏನೋ ಆಗಿದೆ ಅಂತ ಅಂದ್ಕೊಂಡು ಸಮಾಧಾನ ಪಟ್ಕೊಂಡು ಅರ್ದು ಮಾಡ್ತಿರ್ತಾರೆ. ಹೀಗೆ ಒಂದು ತರಹ ಓಡ್ತಾ ಇತ್ತು. ಗೋವಿಂದನಿಂದ ಬಂದ ತೊಂದರೆಗಳು ಅದೆಲ್ಲ ರಾಮಾನುಜರು, ತಿರುಕಚ್ಚಿಗಳು, ಆಮೇಲೆ ತಂದೆ ತಾಯಿಗಳು ಅದೆಲ್ಲ ಅನುಭವಿಸ್ತಾ ಇದ್ದಾರೆ ಅಂತ ಆಗಿನ ಒಂದು ಸನ್ನಿವೇಶದಲ್ಲಿ. ಇದರ ಮಧ್ಯೆ ಮತ್ತೊಂದು ಘಟನೆ ಶುರು ಆಗತ್ತೆ. ಏನಪ್ಪ ಅಂತ ಹೇಳಿದ್ರೆ, ಇವರು ರಾಮಾನುಜರು ಬಿಟ್ಬಿಟ್ರು, ಪಾಠಶಾಲೆ ಬಿಟ್ಬಿಟ್ರು. ಇನ್ನೇನು ಮಾಡೋದು, ಮನೆಯಲ್ಲೇ ಇರಬೇಕು, ಪಾಠ ಬೇಡ ಅಂತ. ಅವ್ರ ತಾಯಿನೂ ಹೇಳಿಬಿಟ್ರು, ತಂಜಾನೂ ಹೇಳಿದ್ಲು, ಆಮೇಲೆ ತಿರುಕಚ್ಚಿನಂಬಿಗಳು ಹೇಳಿಬಿಟ್ರು, ಇನ್ನು ಪಾಠಕ್ಕೆ ಹೋಗಬೇಡ, ಇನ್ನು ಪಾಠ ಮಾಡಿಕೊಂಡ್ರು ಸಾಕು ನೀನು ಅಂತ. ಆದರೆ ಇವರು ಶ್ರೀರಂಗಕ್ಕೆ ಹೋಗಿ ಪಾಠ ಮಾಡಿಸ್ಕೊಳ್ಳೋದು ಇದೆ, ಅದನ್ನು ಸದ್ಯಕ್ಕೆ ಅದನ್ನು ಹೊರಗಡೆ ಜಾಸ್ತಿ ಹೇಳ್ತಿಲ್ಲ ಅಷ್ಟೆ. ಇದೊಂದು ಆಯಿತು. ಹೀಗಿರುವಾಗ ಇವರು ಮನೆಯಲ್ಲೇ ಇದ್ದಾರೆ, 3 ಜನನೂ ಇದ್ದಾರೆ, ಇವ್ರ ತಾಯಿ ತಂಜಾ ಇವರು 3 ಜನ ಇದ್ದಾರೆ. ಇರುವಾಗ ಇದ್ದಕ್ಕಿದ್ದಾಗ ಒಂದು ದಿವಸ ಇವ್ರ ತಾಯಿಗೆ, ಅಂದರೆ ರಾಮಾನುಜರ ತಾಯಿಗೆ, ಅವರ ಸ್ನೇಹಿತೆ ಅಂದರೆ ಅರ್ಚಕರ ಪತ್ನಿ ಅವರು ಬಂದು ಕರೀತಾರೆ, ನಾವೆಲ್ಲ ಯಾತ್ರೆ ಹೋಗ್ತಾ ಇದ್ದೀವಿ, ನೀನು ನಮ್ಮ ಜೊತೆ ಬಾ ಅಂತ ಅವರ ತಾಯಿಯನ್ನು ಕರೀತಾ ಇದ್ದಾರೆ. ಯಾತ್ರೆ ಅಂತ ಹೇಳಿದ್ರೆ ಕ್ಷೇತ್ರಾಟನ, ದಿವ್ಯ ದೇಶಗಳು ಅಂತೆಲ್ಲ. ಉತ್ತರ ಭಾರತದ ದಿವ್ಯ ದೇಶಗಳು, ದಕ್ಷಿಣ ಭಾರತದಲ್ಲ ಸಾಮಾನ್ಯ ಇವೆಲ್ಲ ನೋಡಿರ್ತಾರೆ, ಆದರೆ ಉತ್ತರ ಭಾರತಕ್ಕೆ ಹೋಗಿರಲ್ಲ. ಉತ್ತರ ಭಾರತಕ್ಕೆ ಹೋಗೋಣ, ಎಲ್ಲ ಒಂದು ಗೋಷ್ಠಿ ಹೋಗ್ತಾ ಇದೆ, ಅದರಿಂದ ನೀನು ಸೇರ್ಕೊಂಡ್ಬಿಟ್ರೆ ಆಗುತ್ತೆ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಅವಳಿಗೆ ಹೋಗೋಕ್ಕೆ ಇಬ್ಬರನ್ನು ಬಿಟ್ಟು ಹೋಗೋದು ಹೇಗೆ ಅಂಥೇಳಿ ಯೋಚನೆ ಮಾಡ್ತಿರ್ತಾಳೆ. ಅದಕ್ಕೆ ರಾಮಾನುಜ, ಇಲ್ಲಮ್ಮ ಇದು ತುಂಬ ಒಳ್ಳೆಯ ಅವಕಾಶ, ಗೋಷ್ಠಿಯಲ್ಲಿ ಹೋಗೋದು, ನಿಮಗೆಲ್ಲ ತೊಂದರೆಗಳಿರಲ್ಲ, ಎಲ್ಲ ನೋಡ್ಕೋತಾರೆ ಅಂದ ಅನುಕೂಲವಾಗಿರುತ್ತೆ. ಒಬ್ಬೊಬ್ಬರೇ ಹೋಗೋಕ್ಕಾಗಲ್ಲ, ಅದು ತುಂಬ ಕಷ್ಟ, ತುಂಬ ದೂರ ಬೇರೆ ಇದೆ, ಆದ್ದರಿಂದ ನೀನು ಹೋಗ್ಬಾ, ಅವಕಾಶ ಮಿಸ್ ಮಾಡಬೇಡ, ಯಾವಾಗಲೂ ಒಂಥರ ಈ ಥರ ಅವಕಾಶ ಸಿಕ್ಕತ್ತೆ ಅಂಥೇಳಿ ಧೈರ್ಯ ತುಂಬಿಸಿ ಅವರು ಕಳಿಸ್ಕೊಡ್ತಾರೆ. ತಂಜಾನು ಆಯಿತು ನೀವು ಹೋಗಿ ಬನ್ನಿ, ಒಳ್ಳೆಯ ಅವಕಾಶ ಇದು, ಇವಾಗಿಲ್ಲದೆ ಇನ್ಯಾವಾಗ ಹೋಗೋಕ್ಕಾಗತ್ತೆ ಅಂತೆಲ್ಲ ಹೇಳಿ ಇದು ಮಾಡ್ತಾರೆ. ಹೋದ್ಮೇಲೆ ಇವರಿಬ್ಬರೇ ಇರ್ತಾರೆ. ಇಬ್ಬರೇ ಇದ್ದಾಗ ಕೆಲವು ಸೀರಿಯಸ್ ಆದ ಕೆಲವು ಸನ್ನಿವೇಶಗಳು ಒದಗಿ ಬರುತ್ತೆ. ಅಲ್ಲಿ ಎಂಥ ಸನ್ನಿವೇಶಗಳು ಅಂತ ಹೇಳಿದ್ರೆ, ಇದರಿಂದ ರಾಮಾನುಜರ ಜೀವನದಲ್ಲೇ ಒಂದು ತಿರುವು ಬಂದ್ಬಿಡುತ್ತೆ, ಒಂದು ಮೇಜರ್ ತಿರುವು ಬರುತ್ತೆ. ಅಂಥ ಸನ್ನಿವೇಶಗಳು ಒಂದು 2-3 ಘಟನೆಗಳಾಗತ್ತೆ. ಅದರ ಬಗ್ಗೆ ಈ ಸಮಯ ಆಗಿರೋದ್ರಿಂದ ಮುಂದಿನ ಸಲ ಅದನ್ನು ಇಟ್ಕೊಂಡು ಅಲ್ಲಿಂದ ಒಂದು ತಿರುವಾಗಿ ಮುಂದಕ್ಕೆ ಏನಾಗುತ್ತೆ ಅನ್ನೋದು ನೋಡೋಣ. ಅದನ್ನು ಹೇಳೋವಾಗ ಸ್ವಲ್ಪ ಕೆಲವು ಡಿಸ್ಕಷನ್ಸು ಅದೆಲ್ಲ ಬರುತ್ತೆ, ಅಂದರೆ ಫಾರ್ ಆ್ಯಂಡ್ ಅಗೇನ್ಸ್ಟ್ ಎಲ್ಲ ಇರುತ್ತೆ. ಅದರಿಂದ ಸ್ವಲ್ಪ ಸಮಯ ಬೇಕಾಗತ್ತೆ. ಅದರಿಂದ ಮುಂದಿನ ಸಲ ಅದನ್ನು ಇಟ್ಕೊಂಡು ಹೇಳೋಣ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಇವತ್ತಿನ ಪಾಠವನ್ನು ಮಂಗಳ ಮಾಡೋಣ.
ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.